नौकायिताभ्यां गुरुभक्तिदाभ्यां वैराग्यसाम्राज्यदपूजनाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां कवेत्ववाराशिनिशाकराभ्यां दौर्भाग्यदावाम्बुदमालिकाभ्यां दूरीकृतानम्रविपत्ततिभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नताययो श्रीपतितां समीयुः कदाचिदप्याशु दरिद्रवर्याः मूकाश्च वाचस्पतितां हिताभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नालीकनिकाशपदाहृताभ्यां नानाविमोहादिनिवारिकाभ्यां नमज्जनाभीष्टततिप्रदाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नृपालिमौलिव्रजरत्नकान्ति सरेद्विराजझषकन्यकाभ्यां नृपत्वदाभ्यां नतलोकपङ्क्ते नमो नमः श्री गुरुपादुकाभ्यां नमो नमः श्री गुरुपादुकाभ्यां पापान्धकारार्कपरम्पराभ्यां तापत्रयाहीन्द्रखगेश्वराभ्यां जाड्याब्धिसंशोषणवाडवाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां शमादिषट्कप्रदवैभवाभ्यां समाधिदानव्रतदीक्षिताभ्यां रमाधवाङ्घ्रे स्थिरभक्तिदाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां स्वार्च्छापराणाम् अखिलेष्टदाभ्यां स्वाहा सहायाक्षदुरन्धराभ्यां स्वान्ताच्छभावप्रदपूजनाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां कामादिसर्पव्रजगारुडाभ्यां विवेकवैराग्यनिधिप्रदाभ्यां बोधप्रदाभ्यां द्रुतमोक्षदाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नमः। ಮಹಾತಪಸ್ವಿಗಳು ವೇದಾಂತ ಸಿದ್ಧಾಂತ ಸಮನ್ವಯ ಆಚಾರ್ಯರು ಇಡೀ ನಾಡಿಗೆ ಉಪನಿಷತ್ತುಗಳ ಶ್ರೀಮನ್ ನಿಜಗುಣ ಶಿವಯೋಗಿಗಳ
ತತ್ವಾಮೃತವನ್ನು ತಮ್ಮ ಅನುಭವದ ಮೂಲಕ ಉಣಬಡಿಸಿದ ಈ ಆಶ್ರಮದ ಮೂಲ ಪುರುಷರು ಪರಮಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ತತ್ಸ್ವರೂಪರು ತಮ್ಮ ಜ್ಞಾನದ ಮೂಲಕವೇ ನಡೆನುಡಿಯ ಮೂಲಕವೇ ಜಗತ್ತಿಗೆ ಅಧ್ಯಾತ್ಮವಿದ್ಯೆಯನ್ನು ತಾಯಿಯ ಹಾಲಿನಂತೆ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಉಪದೇಶಿಸಿದ ನಮ್ಮೆಲ್ಲರ ಆರಾಧ್ಯರು ಪರಮಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ವಂದನೆಗಳನ್ನು ಸಲ್ಲಿಸಿ, ಜ್ಞಾನಯೋಗಾಶ್ರಮದ ಹಿರಿಯರು, ಮಾತೃಹೃದಯಗಳು, ಪರಮಪೂಜ್ಯ ಬಸವಲಿಂಗಪ್ಪಗಳವರ ಚರಣಗಳಿಗೆ ಭಕ್ತಿಯಿಂದ ನಮಿಸಿ, ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರದ್ಧೆಯಿಂದ ಶ್ರಾವಣ ಮಾಸದ ನಿಮಿತ್ತವಾಗಿ ಸತ್ಸಂಗಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಭಕ್ತಿಯ ನಮಸ್ಕಾರಗಳು. ಮನುಷ್ಯ ಹುಟ್ಟಿದಂದಿನಿಂದ ನಿರಂತರವಾಗಿ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ಆ ಪ್ರಯಾಣ ಅದು ಯೋಗ್ಯವಾದ ಗುರಿಯ ಕಡೆಗೆ ಇತ್ತು ಅಂದ್ರೆ ಮಾತ್ರ ನಮಗೆ ನಿಜವಾದ ಶಾಂತಿ ಸಮಾಧಾನಗಳು ಸಿಗ್ತವೆ. ಆದರೆ ಆ ಪ್ರಯಾಣದ ಗೊತ್ತು ಗುರಿಗಳೇ ನಮಗೆ ಗೊತ್ತಿಲ್ಲದೇ ಇದ್ದರೆ ನಮ್ಮ ಜೀವನ 100 ವರ್ಷದ ಜೀವನ ಇದು ನರಕಯಾತನೆ ಆಗುತ್ತೆ. ಅದಕ್ಕಾಗಿ ಜೀವನಕ್ಕೊಂದು ವ್ಯವಸ್ಥಿತ ರೂಪವನ್ನು ಕೊಟ್ಟಂಥವರು ಯಾರು ಅಂದರೆ ಪೂರ್ವಕಾಲದ ಮಹರ್ಷಿಗಳು. ಜೀವನವನ್ನು ಒಂದು 4 ಭಾಗಗಳನ್ನಾಗಿ ಮಾಡಿದರು. ಆಯುಷ್ಯವನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತ ಹೇಳಿದರು, ಜೀವನದಲ್ಲಿ ಏನೇನನ್ನು ಸಾಧಿಸಬೇಕು ಅಂತ ಹೇಳಿದರು, ಸ್ವತಃ ಅದರಂತೆ ನಡೆದು ತೋರಿಸಿದರು. ಆದ್ದರಿಂದ ಮಹರ್ಷಿಗಳು ಈ ಭೂಮಿಯ ಮೇಲೆ ಮೊಟ್ಟ ಮೊದಲನೇ ಗುರುಗಳವು. ಒಂದು ವೇಳೆ ಋಷಿಗಳು ಹುಟ್ಟದೇ ಇದ್ದರೆ, ಸತ್ಯದ ಶೋಧನೆಯನ್ನು ಮಾಡದೇ ಇದ್ದರೆ ನಾವೆಲ್ಲರೂ ಕತ್ತಲೆಯಲ್ಲೇ ಇರಬೇಕಾಗಿತ್ತು. ಕತ್ತಲೆ ಅಂದ್ರೆ ಅಜ್ಞಾನದ ಕತ್ತಲೆ. ಅದಕ್ಕೆ ಋಷಿಮುನಿಗಳೆಲ್ಲರೂ ತಮ್ಮ ಇಡೀ ಜೀವನವನ್ನೇ ತಪಸ್ಸಿಗಾಗಿ ವಿನಿಯೋಗ ಮಾಡಿ, ತಮ್ಮ ಇಡೀ ಆಯುಷ್ಯವನ್ನೇ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಮೀಸಲಾಗಿಟ್ಟು, ಯಾವ ತತ್ವವನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಂಡರೋ ಅದನ್ನು ಜಗತ್ತಿನ ಕಲ್ಯಾಣಕ್ಕಾಗಿ ಹೇಳಿದರು. ಅವೇ ಶಾಸ್ತ್ರ ಗ್ರಂಥಗಳಾದವು, ಅವೇ ಉಪನಿಷತ್ತುಗಳು, ಅವೇ ಮುಂದೆ ಬಂದಂಥ ದಾಸರ ಪದಗಳಾದವು, ಶರಣರ ವಚನಗಳಾದವು, ತತ್ವ ಪದಗಳಾದವು. ಹೀಗಾಗಿ ಇವರೆಲ್ಲರಿಗೂ ಮೂಲದಲ್ಲಿ ಗುರು ಯಾರು? ಪತಂಜಲಿ ಮಹರ್ಷಿಗಳು ಹೇಳುವ ಪ್ರಕಾರ ಸ ಏಷ ಪೂರ್ವೇಷಾಮಪಿ ಗುರು ಕಾಲೇನ ಅನವಚ್ಛೇದಾತ್. ಈ ಭೂಲೋಕದಲ್ಲಿರುವಂಥ ಎಲ್ಲ ಗುರುಗಳಿಗೂ ಒಬ್ಬ ಆದಿಗುರು ಅದಾನ, ಅವನೇ ಪರಮಾತ್ಮ. ಕಾಲೇನ ಅನವಚ್ಛೇದಾತ್. ಅವನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಅವನು ಬೆಳೆಯೋದು ಇಲ್ಲ, ಒಂದು ಪ್ರದೇಶದಲ್ಲಿ ಇರೋದು ಇಲ್ಲ. ಆತ ಜ್ಞಾನದ ಮೂಲ ಸ್ರೋತ, ಪರಮಾತ್ಮ ಜ್ಞಾನದ ಆಗರ. ಆತನು ಯಸ್ ಸರ್ವಜ್ಞ
ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ. ಋಷಿಗಳು ತಮ್ಮ ಉಪನಿಷತ್ತಿನಲ್ಲಿ ಹೇಳ್ತಾರ, ಪರಮಾತ್ಮ ಅಂದ್ರೆ ನಾವು ತಿಳ್ಕೊಂಡಂಗಿಲ್ಲ. ಋಷಿಗಳು ತಮ್ಮದೇ ಆದ ಸಾಕ್ಷಾತ್ಕಾರದ ಭಾಷೆಯಲ್ಲಿ ಹೇಳ್ತಾರ, ಯಸ್ ಸರ್ವಜ್ಞ, ಯಾವನು ಸರ್ವಜ್ಞನೋ, ಯಾವನಿಗೆ ಎಲ್ಲವೂ ತಿಳಿದಿದೆಯೋ, ಸೃಷ್ಟಿಯ ಸಮಸ್ತ ಜ್ಞಾನ ಯಾವನಲ್ಲಿ ಅಡಕವಾಗಿದೆಯೋ, ಸ್ಥಿತಿಯ ಸಮಗ್ರವಾದಂಥ ಜ್ಞಾನ ಯಾವನಲ್ಲಿ ಅಡಗಿದೆಯೋ, ಮತ್ತು ಈ ಜಗತ್ತು ಯಾವನಲ್ಲಿ ಹೋಗಿ ಲಯವಾಗುತ್ತದನೋ ಅಂತಹ ಪರಮಾತ್ಮನೇ ಸರ್ವಜ್ಞ. ಸರ್ವವಿತ್, ಎಲ್ಲವನ್ನ ಬಲ್ಲಂಥವನ ಅವನೇ. ಯಾಕಂದ್ರೆ ಪ್ರತಿ ಒಂದು ವಸ್ತುವಿನ ಆಂತರ್ಯದಲ್ಲಿ ಯಾವುದಾದ್ರೂ ಒಂದು ವಸ್ತು ಪ್ರತಿಷ್ಠಿತವಾಗಿದ್ರೆ ಅದು ದೇವತತ್ವ. ಯಸ್ಯ ಜ್ಞಾನಮಯಂ ತಪಃ, ಪರಮಾತ್ಮನೂ ಒಂದು ತಪಸ್ಸನ್ನು ಮಾಡ್ತಾನ, ಆ ತಪಸ್ಸು ಜ್ಞಾನಮಯವಾಗಿರ್ತದೆ. ನಾವು ಮಾಡುವಂಥ ತಪಸ್ಸುಗಳು ಸಾಮಾನ್ಯ ಇರ್ತಾವ. ಈಗ ಉಪವಾಸ ಒಂದು ತಪಸ್ಸು. ಅದಕ್ಕೆ ನಾವು ಏನಾದರೂ ವ್ರತ ಮಾಡಬೇಕಂದ್ರೆ ಉಪವಾಸ ಮಾಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದು ಒಂದು ತಪಸ್ಸದು. ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಒಂದು ತಪಸ್ಸನ್ನು ಮಾಡ್ತಾನ, ಅದು ಜ್ಞಾನಮಯವಾಗಿರ್ತದ. ಆ ಜ್ಞಾನದಿಂದಲೇ ಇಡೀ ಜಗತ್ತಿನ ಸೃಷ್ಟಿಯಾಯಿತು. ಹೀಗಾಗಿ ಜಗತ್ತಿಗೆ ಆದಿಗುರು ಯಾರಾದರೂ ಇದ್ರೆ ಆತ ಪರಮಾತ್ಮ. ಋಷಿಗಳೆಲ್ಲರೂ ಕೂಡ ಆರಾಧನೆ ಮಾಡಿದ್ದು ಆ ಗುರುವನ್ನು. ಅದೇ ರೀತಿಯಾಗಿ ಆ ಋಷಿಗಳ ಒಂದು ಮಾಲಿಕೆಯಲ್ಲಿ ಎಲ್ಲರೂ ಕೂಡ ಒಬ್ರ ಇಬ್ರ ಅಂತಲ್ಲ, ಗುರು ಪರಂಪರೆ ಅಂತ ಕರೀತಾರೆ ಇದಕ್ಕೆ. ಗುರು ಪರಂಪರೆ ಅಂದ್ರೆ ನಿರಂತರವಾಗಿ ಅದು ಹೇಗೆ ಒಂದು ಮನೆಯಲ್ಲಿ ಮೊದಲ ಅಜ್ಜ ಆದ ಬಳಿಕ ಅವನ ಮಗ ಆದ ಕೂಡಲೇ ಅವನ ಮಗ ಹೆಂಗೆ ಮುಂದುವರಿಕೋತ ಹೋಗ್ತದಲ್ಲ, ಅಲ್ಲಿ ರಕ್ತ ಸಂಬಂಧ ಇರ್ತದೆ, ಇಲ್ಲಿ ಜ್ಞಾನ ಸಂಬಂಧ ಇರ್ತದೆ. ಅಲ್ಲಿ ಪ್ರಾಪಂಚಿಕ ಸಂಬಂಧ ಇರ್ತದೆ, ಇಲ್ಲಿ ಪರಮಾರ್ಥದ ಸಂಬಂಧ ಇರ್ತದೆ. ಅಲ್ಲಿ ಸ್ವಾರ್ಥದ ಸಂಬಂಧ ಇರ್ತದೆ, ಇಲ್ಲಿ ಪರಮಾರ್ಥದ ನಿಸ್ವಾರ್ಥದ ಶ್ರೇಯಸ್ಸಿನ ಸಂಬಂಧ ಇರ್ತದೆ. ಹೀಗಾಗಿ ಇದು ಜ್ಞಾನ ಪರಂಪರೆ, ಗುರು ಪರಂಪರೆ ಅಂತ ಮೊದಲಿನಿಂದ ನಿರಂತರವಾಗಿ ನಡೆದುಕೊಂಡು ಬಂದದ್ದು. ಇಂತಹ ಜ್ಞಾನ ಪರಂಪರೆಯನ್ನು ಮುಂದುವರಿಸಿದಂಥವರು ಯಾರು ಅಂದರೆ ಅವರೇ ಎಲ್ಲ ಋಷಿ ಮುನಿಗಳು, ಆಧ್ಯಾತ್ಮಿಕ ಜಿಜ್ಞಾಸುಗಳು. ಅವರೆಲ್ಲರೂ ಏನು ಮಾಡಿದರು ಅಂದ್ರೆ ಈ ಜ್ಞಾನ ಪರಂಪರೆಗೆ ವಾರಸುದಾರರಾದರು. ನಾವೆಲ್ಲರೂ ಎದಕ್ಕೆ ವಾರಸುದಾರರಾಗ್ತೀವಿ? 4 ಕಟ್ಟಡಗಳು, ಒಂದು 10-20 ಎಕರೆ ಹೊಲ, ಬ್ಯಾಂಕ್ನಲ್ಲಿಟ್ಟು ರೊಕ್ಕ, ಇದಕ್ಕಾಗಿ ನಾವು ವಾರಸುದಾರರಾಗ್ತೀವಿ. ಅದಕ್ಕಾಗಿ ಜಗಳಾಡ್ತೀವಿ, ಅದಕ್ಕಾಗಿ ಕೋರ್ಟಿಗೆ ಹೋಗ್ತೀವಿ. ಆದರೆ ಋಷಿಮುನಿಗಳೆಲ್ಲರೂ, ಎಲ್ಲ ಶಿಷ್ಯರು, ಎಲ್ಲ ಸದ್ಭಕ್ತರು, ಅವರೆಲ್ಲರೂ ಯಾವುದರ ವಾರಸುದಾರರು ಅಂದ್ರೆ ಜ್ಞಾನದ ವಾರಸುದಾರರು. ಅದಕ್ಕೆ ಇಲ್ಲಿ ಜ್ಞಾನಿಗಳು ಒಂದು ಮಾತು ಹೇಳ್ತಾರ, ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರು ಅಂದರೆ ಏನು? ಸಾಮಾನ್ಯ ಏನು? ನಾವು ನೋಡಿದ್ರೆ ಬರೀ ಆತ ಒಬ್ಬ ಮನುಷ್ಯನ ಆಕಾರದಲ್ಲಿ ನಮಗೆ ಕಾಣ್ತಾನೆ. ಯಾಕೆ ಅಂದರೆ ನಾವು ಚರ್ಮ ಚಕ್ಷುವಿನಿಂದ ನೋಡ್ತೀವಿ, ಅದಕ್ಕಾಗಿ ಗುರುಗಳು ಮನುಷ್ಯರಾಗಿ ಕಾಣುತ್ತಾರೆ. ಯಾವ ಮನುಷ್ಯ ಶ್ರದ್ಧಾ ನೇತ್ರದಿಂದ ನೋಡ್ತಾನ, ಯಾವ ಮನುಷ್ಯ ಜ್ಞಾನ ಚಕ್ಷುವಿನಿಂದ ನೋಡ್ತಾನಲ್ಲ, ಅಂಥವನಿಗೆ ಗುರು ಒಬ್ಬ ಮನುಷ್ಯನಲ್ಲ, ಸಾಕ್ಷಾತ್ ಭರ್ಗೋ ನರಾಕೃತಿ. ಭರ್ಗ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮನೇ ಒಬ್ಬ ಗುರು ರೂಪದಿಂದ ಅವತರಿಸಿರ್ತಾನೆ. ನಮಗ ಈ ಜಗತ್ತಿನ ಒಂದು ಪಂಚಭೂತಗಳ ಸಂಪರ್ಕದಿಂದಾಗಿ ಇಲ್ಲಿಯ ಮಣ್ಣಿನ ಗುಣ, ನೀರಿನ ಗುಣ, ಅಗ್ನಿಯ ಗುಣ, ವಾಯುವಿನ ಗುಣ, ಆಕಾಶದ ಗುಣ
ಇವೆಲ್ಲ ಕೂಡಿಕೊಂಡು ಕಾಮಕ್ರೋಧಾದಿಗಳ ತಾಕಲಾಟದಲ್ಲಿ ನಾವು ಜೀವನ ಕಳೆದು ಬಿಡ್ತೀವಿ. ಆದರೆ ಮಹಾತ್ಮರು ಮಾತ್ರ ಇದೇ ಜಗತ್ತಿನಲ್ಲಿ ವಾಸ ಮಾಡಿದರೂ ಕೂಡ ಅವ್ರು ಹೆಂಗಿರ್ತಾರ ಅಂತ ಕೇಳಿದರೆ ನಿರ್ಲಿಪ್ತ. ಅವರಲ್ಲಿ ಕಾಮಕ್ರೋಧಾದಿಗಳನ್ನುವಂಥವು ಸುಳಿಯುವುದೇ ಇಲ್ಲ. ಅವರಿಗೆ ಗುರುಗಳು ಅಂತ ಕರೀತಾರೆ. ನ ಗುರೋರಧಿಕಂ ತತ್ವಂ. ತತ್ವ ಅಂದ್ರೆ ಯಾವುದು ಎಂದೆಂದಿಗೂ ನಾಶವಾಗುವುದಿಲ್ಲವೋ, ಯಾವುದು ಸಮಸ್ತ ಜಗತ್ತನ್ನು ಧರಿಸುತ್ತದೆಯೋ, ಯಾವುದು ಸಮಸ್ತ ಜಗತ್ತನ್ನು ಪಾಲಿಸುತ್ತದೆಯೋ ಪೋಷಿಸುತ್ತದೆಯೋ, ಯಾವುದಿಲ್ಲದೆ ಇದ್ರೆ ಇದು ಯಾವುದೂ ಇರುವುದೇ ಇಲ್ಲವೋ ಅಂತಹ ಒಂದು ಶಕ್ತಿಗೆ ತತ್ವ ಅಂತ ಕರೀತಾರೆ. ನ ಗುರೋರಧಿಕಂ ತತ್ವಂ. ಗುರುವಿಗಿಂತಲೂ ಶ್ರೇಷ್ಠವಾದಂಥ ಯಾವ ತತ್ವ ಈ ಜಗತ್ತಿನಲ್ಲಿ ಇಲ್ಲ. ಪರಮಾತ್ಮ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ನಮ್ದೇನಾಗ್ತದಂದ್ರೆ ಎಷ್ಟಾಗಲಿ ನಾವು ಕಲ್ಲ ನೀರು ಕುಡಿದವರು ಈ ಷಡ್ರಸಯುಕ್ತವಾದ ಉಪ್ಪ ಹುಳಿ ಖಾರ ತಿಂದವರು, ಹೀಗಾಗಿ ನಮ್ಮಲ್ಲಿ ಬರುವ ಭಾವನೆಗಳು ಕೂಡ ಅದೇ ರೀತಿಯಾಗಿರ್ತಾವ. ಪರಿಶುದ್ಧ ಮತಿ ನಮ್ಮಲ್ಲಿ ಇರುವುದಿಲ್ಲ. ಹೀಗಾಗಿ ನಾವು ಕೇಳಿದ್ರು ಏನು ಕೇಳ್ತೀವಿ? ಸ್ವಾಮಿಗಳು ಯಾರ ಪೈಕಿ, ಗುರುಗಳು ಯಾರ ಪೈಕಿ, ಯಾವೂರವರು, ಮೊದಲೇನು ಮಾಡ್ತಿದ್ರು, ನಮ್ಮದು ಏನಿದ್ರು ಹೊಳ್ಳಿ ಕೊಳಚಿನ ಹುಡುಕಾಡ್ಕೋತ ಹೋಗ್ತೀವಿ ಹೊರತಾಗಿ ಮ್ಯಾಲಿದ್ದಂಥ ಅಮೃತವನ್ನು ನೋಡುವುದೇ ಇಲ್ಲ. ಮಹಾತ್ಮನಾದಂಥ ವಿದುರ ಇದೇ ವಿಷಯವಾಗಿ ಒಂದು ನೀತಿಯನ್ನು ಹೇಳಿದ. ಋಷೀಣಾಂಚ ನದೀನಾಂಚ ಕುಲಾನಾಂಚ ಮಹಾತ್ಮನಾಂ ಪ್ರಭವೋ ನಾಧಿಗಂತವ್ಯ ಸ್ತ್ರೀಣಾಂ ದುಶ್ಚರಿತಶ್ಚ. ಎಂದೂ ಇವರ ಮೂಲವನ್ನು ಹುಡುಕಾಡ್ಲಿಕ್ಕೆ ಹೋಗಬೇಡ. ನದಿ ಯಾವುದೇ ಗುಡ್ಡದಲ್ಲಿ ಹುಟ್ಟಲಿ, ಯಾವುದೇ ಪರ್ವತದಲ್ಲಿ ಹುಟ್ಟಲಿ, ಅದು ಈಗ ನಮಗೆ ಕುಡಿಯಲಿಕ್ಕೆ ಯೋಗ್ಯವಾದ ನೀರಾಗೈತೋ ಇಲ್ಲೋ ಅಷ್ಟ ನಾವು ನೋಡಬೇಕು ಹೊರತು ಅದು ಎಲ್ಲಿ ಹುಟ್ಟಿತ್ತು ನೋಡಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ ತತ್ವಜ್ಞಾನದಿಂದ ಜಗತ್ತಿನ ಕಣ್ಣು ತೆರೆಸುವಂಥ ಒಬ್ಬ ಋಷಿ, ಅವ ಯಾವ ಕುಲದವ ಅಂತೆಂದು ಹುಡುಕಾಡ್ಲಿಕ್ಕೆ ಹೋಗಬಾರದು. ಒಂದು ವೇಳೆ ಏನಾದರೂ ಹಾಗೆ ಮಾಡಿದ್ದೇ ಆದ್ರೆ ಬಹಳ ದೊಡ್ಡ ಪಾಪ ಅಂಟತದ ನಮಗೆ. ಮಹಾತ್ಮರೆಲ್ಲ ಅವರು ಕೊನೆಗೆ ಈ ಜಗತ್ತಿನ ಗೊಡವೆನ ಬೇಡಪ್ಪ ಅಂತ ಯಾಕೆ ಹಿಂದೆ ಸರಿದ್ರು ಅಂದ್ರೆ, ನಮ್ಮಂಥ ಮಲಿನ ಜನ, ಮಲಿನ ಮನಸ್ಸಿನ ಜನ, ಆ ಜಾತಿಯವರು 4 ಜನ ಕೂಡಿ ಈ ಜಾತಿಯವರನ್ನು 4 ಜನ ಕೂಡಿ ಗುರುಗಳು ನಮ್ಮವರು, ಗುರುಗಳು ನಮ್ಮವರು ಅಂತ ಬಡದಾಡಿದರು. ಇವ್ರಿಗೆ ಏನು ಹೇಳಿದ್ರು ತಿಳಿಯುವುದಿಲ್ಲ ಅಂತ ಗುರುಗಳು ಹೋಗಿಬಿಡ್ತಾರೆ ಬೇರೆ ಕಡೆ. ಅದಕ್ಕೆ ಋಷೀಣಾಂ, ಋಷಿಯ ಮೂಲವನ್ನು ಹುಡುಕಬಾರದು. ಕುಲಾನಾಂಚ ಮಹಾತ್ಮನಾಂ, ಮಹಾತ್ಮರ ಕುಲ ಯಾವುದು? ಯಾವ ವ್ಯಕ್ತಿ ತನ್ನ ಜೀವನದ ಏಕಮಾತ್ರ ಉದ್ದೇಶವಾಗಿ ಜ್ಞಾನವನ್ನಿಟ್ಟುಕೊಂಡಿರ್ತಾನಲ್ಲ ಅವನ ಕುಲ ಯಾವುದು? ಯಾವ ಮನುಷ್ಯ ತನ್ನ ಉಸಿರಿನ ಪ್ರತಿ ಕ್ಷಣ ಕ್ಷಣವನ್ನು ಜ್ಞಾನಕ್ಕಾಗಿ ಕಳಿತಾನಲ್ಲ ಅವನ ಕುಲ ಯಾವುದು? ಅವ ನಿಮಗೆ ಯಾರಿಗೂ ಸಂಬಂಧಪಟ್ಟವನಲ್ಲ, ಪರಮಾತ್ಮನ ಸ್ವರೂಪನಾಥ ಅಂತ ನಾವು ಭಾವಿಸಬೇಕು. ಹೀಗಾಗಿ ನ ಗುರೋರಧಿಕಂ ತತ್ವಂ. ತತ್ವ ಅಂದ್ರೆ ಪರಮಾತ್ಮನ ಸ್ವರೂಪ. ಅದನ್ನೇ ಗುರುವಿನ ಮಂತ್ರ ಒಂದು ಶ್ಲೋಕ ಅದಲ್ಲ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ, ಅವನಿಗಿಂತಲೂ ದೊಡ್ಡ ದೇವರಿಲ್ಲ, ಅವನೇ ದೇವರ ರೂಪ. ಆಗ ನಾವು ಭಾವಿಸಿದ್ದೇ ಆದರೆ ಗುರುಗಳು ಹೇಳುವಂಥ ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಅಕ್ಷರವೂ ಒಂದೊಂದು ಮಂತ್ರವಾಗ್ತದೆ. ಗುರುಗಳು ನಡೆದು ತೋರಿಸುವಂಥ ಪ್ರತಿಯೊಂದು ಕೂಡ ಒಂದೊಂದು ಪಾಠವಾಗ್ತದೆ. ಗುರುಗಳ ಸಮಗ್ರ ಚರಿತ್ರವೇ ಒಂದು ಉಪನಿಷತ್ತಾಗಿ ಮಾರ್ಪಡ್ತದೆ. ನಾವು ಗುರುಗಳನ್ನು ಸಾಕ್ಷಾತ್ ದೇವರು ಅಂತ ಭಾವಿಸಿದ್ರೆ, ಆದ್ರೆ ನಾವು ಪ್ರಯತ್ನ ಮಾಡ್ತೀವಿ, ಎಲ್ಲಿವರೆಗೆ ಸ್ವಲ್ಪ ಮಾಡ್ತೀವಿ.
ನಮ್ಮ ಭಕ್ತಿ ಏನೇ ಇದ್ರೂ ಊದಿನ ಕಡ್ಡಿ ತೆಂಗಿನಕಾಯಿ ಅಷ್ಟಕ್ಕೆ, ಅದನ್ನು ದಾಟಿ ನಾವು ಬರುವುದೇ ಇಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ತಿಳ್ಕೊಳ್ಳೋ ಸಾಮರ್ಥ್ಯನೇ ಅಷ್ಟೇ ಅದ, ಯಾರೇನು ಮಾಡಲಿಕ್ಕಾಗ್ತದೆ. ಆದರೆ ಎಲ್ಲೋ ಒಬ್ಬ ಜಿಜ್ಞಾಸು ಮನುಷ್ಯ ಮಾತ್ರ ಗುರುಗಳು ಹೇಳುವಂಥ ಪ್ರತಿಯೊಂದು ಅಕ್ಷರವನ್ನು ಕೂಡ ಮಂತ್ರದಂತೆ ಸ್ವೀಕಾರ ಮಾಡ್ತಾರೆ. ಅಂಥ ಜಿಜ್ಞಾಸುಗಳು ಇದ್ರು ಅಂತ ತಿಳಿದುಕೊಂಡು ಇವತ್ತಿನವರೆಗೆ ವೇದ ಉಪನಿಷತ್ತುಗಳು ಉಳಿದು ಬಂದು ಏಕಪಾಠಿಗಳು ಅಂತ ಕರೆಯುವಂಥ ಶಿಷ್ಯರಿದ್ರೆ ಮೊದಲ ಗುರುಗಳು ಒಂದು ಸಾರಿ ಹೇಳಿದ್ರೆ ಸಾಕು ಹೊಳ್ಳಿ ಹೇಳುವಷ್ಟು ಸಾಮರ್ಥ್ಯ ಅವರಲ್ಲಿತ್ತು. ಏಕಪಾಠಿಗಳು, ಅಷ್ಟವರಲ್ಲಿ ಪ್ರಜ್ಞಾಶಕ್ತಿ, ಅಷ್ಟವರಲ್ಲಿ ಧೀಶಕ್ತಿ, ಅವರಲ್ಲಿ ಸ್ಮರಣ ಶಕ್ತಿ ಇತ್ತು. ಅದು ಶುದ್ಧ ಚಾರಿತ್ರ್ಯದ ಫಲ. ಹೀಗಾಗಿ ಅವರೆಲ್ಲರೂ ಗ್ರಹಣ ಮಾಡಿದಂಥ ಜ್ಞಾನ ನಮಗಿವತ್ತು ಬಂದು ಮುಟ್ಟಿತು. ಯಾಕಂದ್ರೆ ಅವರು ಅಷ್ಟು ಏಕಾಗ್ರ ಚಿತ್ತರಾಗಿ ಗುರುಗಳ ಮುಂದೆ ಕುಂತು ಕೇಳಿದ್ರು. ಉಪನಿಷತ್ ಅಂದ್ರೆ ಗುರುಗಳ ಸಮೀಪದಲ್ಲಿ ಕುಂತು ಕೇಳಿದಂಥ ಜ್ಞಾನವೇ ಉಪನಿಷತ್. ಹೀಗಾಗಿ ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ, ಗುರುಗಳಿಗಿಂತಲೂ ಗುರು ಸೇವೆಗಿಂತಲೂ ಗುರು ಆಜ್ಞೆಯನ್ನು ಪಾಲಿಸುವುದಕ್ಕಿಂತಲೂ ಮಿಗಿಲಾದ ತಪಸ್ಸು ಯಾವುದೂ ಇಲ್ಲ. ಅದೇ ದೊಡ್ಡ ತಪಸ್ಸು. ಗುರುಗಳು ಒಂದು ಆಜ್ಞಾ ಮಾಡಿದ್ರಂದ್ರೆ ಸಾಕು, ಅದನ್ನು ಶಿರಸಾ ವಹಿಸಿ ಪಾಲಿಸಬೇಕು. ಅದು ಶಿಷ್ಯನ ಭಕ್ತರ ಕರ್ತವ್ಯ. ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ಗಣೇಶವಾಡಿ ಊರಲ್ಲಿ ಅವರದು ಪ್ರವಚನ ನಡೆದಾಗ ಅಲ್ಲಿ ರಾತ್ರಿ ಜಪಯಜ್ಞ ಮಾಡಿಸಿ 1-2 ಗಂಟೆ ಸುಮಾರಿಗೆ ಧ್ಯಾನಕ್ಕೆ ಕುಳಿತಾಗ ಪೂಜ್ಯರಿಗೆ, ದೊಡ್ಡ ಅಪ್ಪುಗಳಿಗೆ ತಮ್ಮ ಗುರುಗಳಾದ ಶಿವಾನಂದ ಅಪ್ಪುಗಳದು ಒಂದು ಆಜ್ಞೆಯನ್ನು ಮಾಡಿದಂತೆ ಅವರಿಗೆ ಆಯ್ತು. ಅಶರೀರವಾಣಿ ಯೋಗದ ರಹಸ್ಯಗಳನ್ನು, ಅಧ್ಯಾತ್ಮದ ರಹಸ್ಯಗಳನ್ನು ಒಳಗೊಂಡಂತಹ ಪತಂಜಲಿ ಪ್ರಣೀತವಾದ ಪಾತಂಜಲ ಯೋಗ ಸೂತ್ರವನ್ನು ಕನ್ನಡಕ್ಕೆ ಅನುವಾದ ಮಾಡು, ಕನ್ನಡದಲ್ಲಿ ಬರೇ ಅಂತ ಅವರು ಗುರುಗಳ ವಾಣಿ ಆಯಿತು. ಬರೀ ಆ ಒಂದು ಧ್ಯಾನದಲ್ಲಿ ಆದಂಥ ಗುರುವಿನ ಆಜ್ಞೆಯನ್ನು ಶಿರಸಾ ವಹಿಸಿ ಪಾಲಿಸಿ ಬರೀ 6 ತಿಂಗಳಲ್ಲಿ ಅವರು ಹಗಲು ರಾತ್ರಿ ಅನ್ನದೇ ಇದೇ ವಿಜಯಪುರದಲ್ಲಿ ಬರೆದು ಮುಗಿಸಿಬಿಟ್ರು ಪತಂಜಲಿ ಯೋಗ ಸೂತ್ರ. ನ ಗುರೋರಧಿಕಂ ತಪಃ, ಅವರ ಒಂದು ಆಜ್ಞಾ ಬಂತು, ಅವರ ಮುಖದಿಂದ ಇದನ್ನು ಮಾಡು ಅಂತ ಬಂತು ಅಂದ್ರೆ ಅದೇ ಪರಮಾತ್ಮನ ಆಜ್ಞಾ ಅಂತ ತಿಳ್ಕೋಬೇಕು. ಅವರ ಸೇವಾ ಮಾಡುವುದು ಅಂದ್ರೆ ಅದೇ ಒಂದು ದೊಡ್ಡ ತಪಸ್ಸು. ಏಕಲವ್ಯನಿಗೆ ಶಬ್ದವೇದಿ ವಿದ್ಯಾ ಬರಬೇಕಾದ್ರೆ ಎಂಥ ತಪಸ್ಸು ಮಾಡಿದ್ದಾವ, ಎಂಥ ಸೇವೆಯನ್ನು ಮಾಡಿದ್ದ, ಎಂಥ ಶ್ರದ್ಧೆ ಇತ್ತು ಅವನಲ್ಲಿ ಗುರುಗಳ ಬಗ್ಗೆ. ಬರೀ ಮಣ್ಣಿನ ಒಂದು ಮೂರ್ತಿಯನ್ನು ಮಾಡಿ, ಗುರುಗಳ ಮೂರ್ತಿಯನ್ನು ಮಾಡಿ ದಿನಾಲು ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಮೂರ್ತಿಯ ಜೊತೆಗಿನ ಮಾತಾಡ್ಕೋತ ಗುರುಗಳ ಹತ್ತಿರ ಇದ್ರೂ ಸಹಿತ ಕಲೀಲಿಕ್ಕಾಗಲಾರದಂಥ ವಿದ್ಯೆಯನ್ನು ಏಕಲವ್ಯ ಶ್ರದ್ಧೆಯಿಂದ ಕಲಿತ. ನ ಗುರೋರಧಿಕಂ ತಪಃ, ಆ ಆಜ್ಞೆಯನ್ನು ಪಾಲಿಸುವುದಕ್ಕಿಂತಲೂ ಗುರು ಸೇವೆಯನ್ನು ಮಾಡುವುದಕ್ಕಿಂತಲೂ ಯಾವ ತಪಸ್ಸು ದೊಡ್ಡದಲ್ಲ. ಪೂಜ್ಯ ಬುದ್ಧೀಜಿಯವರು ಅವರ ತಪಸ್ಸು ಪ್ರವಚನ ಹೇಳಿದ್ದಷ್ಟೇ ಕಂಡು ಬಂತು. ಆದ್ರೆ ಅದಕ್ಕಿಂತಲೂ ಮೊದಲ ಅವರು 45 ವರ್ಷ ಆಗೋಕ್ಕಿಂತ ಮೊದಲ 10-15 ವರ್ಷಗಳ ಕಾಲ ನಿರಂತರವಾಗಿ ಮಲ್ಲಿಕಾರ್ಜುನಪ್ಪಗಳ ಪ್ರವಚನಗಳನ್ನು ಅವರು ಗ್ರಂಥ ರೂಪ ಕೊಡ್ತಾ ಇದ್ರು. ಗುರುಗಳು ಹೇಳುವ ಮುಂದೆ ಅದನ್ನು ಏಕಾಗ್ರತೆಯಿಂದ ಕೇಳ್ಕೊಂಡು ಅದನ್ನೆಲ್ಲ ಬರೆಯುವುದು, ಆ ಬಳಿಕ ಮತ್ತದನ್ನು ತಿದ್ದುವುದು. ಮಧ್ಯಾಹ್ನ ಮಲ್ಲಿಕಾರ್ಜುನಪ್ಪಗಳ ಪ್ರಸಾದದ ಸಮಯದಲ್ಲಿ ಅದನ್ನು ಮತ್ತೆ ಹೊಳ್ಳಿ ಓದುವುದು, ಅಲ್ಲಿ ಮತ್ತೆ ಏನು ತಿದ್ದುಪಡಿ ಹೇಳ್ತಾರ ಆ ತಿದ್ದುಪಡಿ ಮಾಡುವುದು. ಆ ಬಳಿಕ ಇವರೇ ಬುದ್ಧೀಜಿಯವರೇ ಸ್ವತಃ
ಮುದ್ರಣಾಲಯಕ್ಕೆ ಹೋಗಿ ಪ್ರೆಸ್ಸಿಗೆ ಹೋಗಿ ಮಳಿ ಜೋಡಿಸಿ ಅವತ್ತಿನ ಕೆಲಸ ಅವತ್ತು ಮುಗಿಸ್ಬಿಡೋದು. ಹೀಗ ಬುದ್ಧೀಜಿಯವರು ನಿರಂತರವಾಗಿ ಭಗವದ್ಗೀತೆ ಆಗಲಿ, ಸಿದ್ಧಾಂತ ಶಿಖಾಮಣಿ, ಎಲ್ಲ ಉಪನಿಷತ್ತುಗಳು ಇವೆಲ್ಲ ಬರಬೇಕಾದ್ರೆ ಅದರ ಹಿಂದೆ ಅಪಗಳ ಜ್ಞಾನಮಯವಾದಂಥ ತಪಸ್ಸು ಅಡಗಿದೆ. ಅದು ಗುರುವಾಜ್ಞೆ, ಅದಕ್ಕಿಂತ ದೊಡ್ಡ ತಪಸ್ಸು ಯಾವುದೂ ಇಲ್ಲ. ಅಷ್ಟೇ ಅಲ್ಲದೆ ಈ ಆಶ್ರಮ ಇದು ಪ್ರಾರಂಭ ಆಗಬೇಕಾದ್ರೆ ಬುದ್ಧೀಜಿಯವರ ಒಂದು ಸಂಕಲ್ಪ ಶಕ್ತಿ. ಇಲ್ಲಿ ಕಲ್ಲ ಹೆಚ್ಚಿರುವಂಥ ಪ್ರದೇಶ, ಇಂಥದ್ದರಲ್ಲಿ ಇಲ್ಲಿ ವೃಕ್ಷಗಳನ್ನು ಬೆಳೆಸಬೇಕು ಅನ್ನುವಂಥ ಪ್ರಬಲ ಸಂಕಲ್ಪದಿಂದಾಗಿ ಮಲ್ಲಿಕಾರ್ಜುನಪ್ಪಗಳ ಆಶೀರ್ವಾದದಿಂದ ಅವರ ತಪಸ್ಸಿನ ಪರಿಣಾಮ ಇವತ್ತು ನಂದನವನವಾಗಿದೆ ಜ್ಞಾನಯೋಗಾಶ್ರಮ. ಪ್ರತಿ ಒಂದು ಗಿಡದ ಕೆಳಗೆ ಒಬ್ಬೊಬ್ಬರು ಊಟ ಮಾಡಿದಂಥ ತಾಟನ್ನು ತೊಳೆದಾರ, ಒಂದು ಗಿಡದ ಕೆಳಗೆ ಜಳಕ ಮಾಡ್ಯಾರ, ಒಂದು ಗಿಡದ ಕೆಳಗೆ ಬಟ್ಟೆ ತೊಳೆದಾರ. ಇಲ್ಲಿ ಆಗಿ ಹೋದಂಥ ಎಲ್ಲ ಸಂತ ಮಹಾತ್ಮರು, ಎಲ್ಲ ಸನ್ಯಾಸಿಗಳು, ಸಾಧಕರು, ಭಕ್ತರು, ಅವರೆಲ್ಲರ ತಪಸ್ಸ, ಅವರೆಲ್ಲರ ಗುರು ಸೇವೆಯ ಫಲವಾಗಿ ಇವತ್ತು ಜ್ಞಾನಯೋಗಾಶ್ರಮ ಈ ರೀತಿಯಾಗಿದೆ. ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ. ಇನ್ನು ತತ್ವಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯಾ ಅಂತೇನು ಕರಿತೀವಲ್ಲ, ಅದು ಗುರುಗಳಕ್ಕಿಂತ ಏನು ದೊಡ್ಡದಿಲ್ಲ. ಗುರುಗಳು ಏನು ಹೇಳ್ತಾರಲ್ಲ ಅದೇ ಬ್ರಹ್ಮವಿದ್ಯಾ. ಒಬ್ಬ ಶಿಷ್ಯ ವಿದೇಶದಲ್ಲಿ ಬೌದ್ಧ ದೇವಾಲಯಕ್ಕೆ ಹೋದ ಬಳಿಕ ಅದು 1000 ಬುದ್ಧನ ಮಂದಿರ. ಅದು ಅಲ್ಲಿ 1000 ಜನ ಬುದ್ಧನ ವಿವಿಧ ಮೂರ್ತಿಗಳಿದ್ದು, ಬಹಳ ಸುಂದರವಾದಂಥ ಮೂರ್ತಿಗಳಿದ್ದು. ಆಗ ಅವ ಕುತೂಹಲದಿಂದ ಪ್ರತಿಯೊಂದು ಮೂರ್ತಿಯನ್ನು ಏಕಾಗ್ರ ಚಿತ್ತದಿಂದ ನೋಡಿ ಅದನ್ನೆಲ್ಲ ಧ್ಯಾನ ಮಾಡ್ಕೋತ ಬಂದ. ಕೊನೆಗೆ ಅಲ್ಲೇ ಆ ದೇವಾಲಯವನ್ನು ನೋಡುವಂಥ ಬೌದ್ಧ ಗುರುಗಳಿದ್ದರು. ಅವರಿಗೆ ನಮಸ್ಕಾರ ಮಾಡಿದ. ಗುರುಗಳ, ನಂದೊಂದು ಮಾತದ ಹೇಳೇನು ಅಂತ ಕೇಳಿದ. ಆಯ್ತು ಹೇಳಪ್ಪ ಅಂತ ಹೇಳಿದ್ರು ಅವರು. ಈ ಬುದ್ಧನ ದೇವಾಲಯವನ್ನು ನೋಡಿ, ಇಲ್ಲಿರುವಂಥ ಪ್ರತಿಯೊಬ್ಬ ಬುದ್ಧನ ಮುಖದ ಮೇಲಿರುವಂಥ ತೇಜವನ್ನು ನೋಡಿ ನನ್ನ ಮನಸ್ಸೆಲ್ಲ ಪೂರ್ಣ ಬುದ್ಧಮಯವಾಗಿ ಹೋಗಿದೆ. ಆದ್ದರಿಂದ ಇನ್ನು ಮುಂದೆ ನಾನೂ ಬುದ್ಧನೇ ಆಗಬೇಕಂತ ಮಾಡೇನೆ ಅಂತ ಹೇಳಿದಾಗ ಗುರುಗಳು ಅಲ್ಲಿದ್ದಂಥ 4 ಭಕ್ತರಿಗೆ ಹೇಳಿದರು, ಇವನು ಹೊರಗೆ ಹಾಕಿರಿ ಮೊದಲತ್ತಂದ್ರು. ಇಲ್ಲಿ ಗುಡಿ ಆಗಿರೋ ಅವರು 1000 ಬುದ್ಧರನ್ನು ನಾ ಕಾಳಜಿ ಮಾಡೋದೇ ಹೆಚ್ಚಾಗಿದೆ, ನೀವೊಬ್ಬ ಬುದ್ಧ ಹಾಕ್ಕಾನಂತ ಹೇಳಿ ಸಿಟ್ಟಿಗೆ ಹೊರಗೆ ಹಾಕು ಅಂತ ಹೇಳಿದರು. ಅವನು ಶಿಷ್ಯನೂ ಸಾಮಾನ್ಯ ಪೈಕಿ ಇರಲಿಲ್ಲ. ಮತ್ತೊಂದು ವಾರ ಆಯ್ತು, ಮತ್ತೆ ಹೊಳ್ಳಿ ಬಂದ. ಗುರುಗಳ, ನಾ ಬುದ್ಧ ಆಗಬೇಕಂತ ಮಾಡೀನಿ ಅಂತಂದವ. ಹೊರಗೆ ಹಾಕಿರಪ್ಪ ಇವನ್ ತಲೆ ಸರಿ ಇಲ್ಲ ಹಾಕೋ ಅಂತಂದ್ರ ಅವ್ರು ಗುರು. ಆ ಬಳಿಕ ಮತ್ತೊಂದು ತಿಂಗಳು ಬಿಟ್ಟು ಬಂದ. ಛಲ ಅಂದರೆ ಹಿಂಗೆ ಸಾಮಾನ್ಯ ಇರುವಿ ನೋಡಿ ನಾವು ಛಲ ಕಲಿಬೋದು. ನೀವು ಎಷ್ಟು ಬೇಕಾದಷ್ಟು ಸಲ ಸರಿಸ್ರಿ ಮತ್ತೆ ಹೊಳೆ ಬರ್ತೈತಿ ಇರುವಿ. ಎಂದೂ ಹೊಳ್ಳಿ ನೀವು ಸರಿಸಾನತ್ ಹೋಗೋದೇ ಇಲ್ಲ ಇರುವಿ. ಆಗ ಅವರು ಗುರುಗಳು ಎಷ್ಟು ಸಾರಿ ಕಳಿಸಿದ್ರು ಹೊಳ್ಳಿ ಬಂದ. ನಾ ಬುದ್ಧ ಆಗಬೇಕಂತ ಮಾಡೇನೆ ಅಂತ ಹೇಳಿದ. ಒಂದು ದಿವಸ ಗುರುಗಳು ಅವನ್ನ ನಿಲ್ಲಿಸಿ ಹೇಳಿದರು, ಬುದ್ಧನ ಬಿಡಪ್ಪ, ಮತ್ತೇನಾಗಬೇಕಂತ ಮಾಡಿದೆ ಅದನ್ನು ಹೇಳು ಅಂತಂದ್ರು. ಅವ್ರು ಭಾಳ ವಿಚಾರ ಮಾಡಿ ಹೇಳಿದ, ನಮ್ಮ ಒಂದು ಪರಂಪರೆಯಲ್ಲಿ ಹಿರಿಯರು ಹಿಂತಿಂತವ್ರಾಗ್ಯಾರ, ಅವ್ರ ಗತ್ಲೆ ಆಗಬೇಕಂತ ಮಾಡೇನಿ ಅಂತಂದ. ಅವಾಗ ಗುರುಗಳು ಆಗು ಹೊರಗೆ ಹಾಕಿದ್ರು. ಅವನು 6 ತಿಂಗಳು ಹೋತು. ಅವ ಬಂದು ಭೇಟಿನ ಆಗಲಿಲ್ಲ. ಒಂದು ದಿವಸ ಬಂದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳಿದ, ಗುರುಗಳ, ನಾನು ಬುದ್ಧನೂ ಆಗಬೇಕನ್ನುವುದಿಲ್ಲ, ನಮ್ಮ ಹಿರಿಯರಂತೆಯೂ ಆಗಬೇಕನ್ನುವುದಿಲ್ಲ, ಯಾರಂತೆಯೂ ಆಗಬೇಕನ್ನುವುದಿಲ್ಲ, ನಾನು ನನ್ನಂತೆ ಆಗಲಿಕ್ಕೆ ಈ ದೇವಾಲಯಕ್ಕೆ ಬಂದನೆ ಅಂತ ಹೇಳಿದಾಗ ಗುರುಗಳು ಹೇಳಿದರು,
ನಿನ್ನಂಥವರ ಸಲುವಾಗಿಯೇ ಈ ಗುಡಿಯನ್ನು ಕಟ್ಟಿದ್ದು. ಬುದ್ಧನಂಗೆ ಆಗಬೇಕಂದ್ರೆ ನೀ ಹೆಂಗೆ ಸಾಧ್ಯ? ನೀನು ರಾಜನ ಇಲ್ಲ, ನೀನು ರಾಜಕುಮಾರದ ಏನು? ನಿನಗೇನು ಅಂಥ ಸುಂದರಳಾದ ಪತ್ನಿ ಅದಾಳೇನು? ಏನೇನೂ ಇಲ್ಲ. ನಿನ್ನ ಅಪ್ಪ ಮಹಾರಾಜ ಇಲ್ಲ, ನೀ ಒಬ್ಬ ರಾಜಕುಮಾರ ಅಲ್ಲ, ನಿನಗೊಂದು ಅರಮನೆ ಇಲ್ಲ. ಇನ್ನು ನೀ ಹಂಗೆ ಬುದ್ಧ ಆಗವ? ಬುದ್ಧ ಅವನು ಒಬ್ಬನೇ. ಹಾಗೇ ಬಸವಣ್ಣ ಅವರು ಒಬ್ಬರೇ, ಮಲ್ಲಿಕಾರ್ಜುನಪ್ಪಗಳವರು ಒಬ್ಬರೇ, ಬುದ್ಧೀಜಿಯವರು ಅವರು ಒಬ್ಬರೇ. ಯಾಕಂದ್ರೆ ಈ ಜಗತ್ತಿನಲ್ಲಿ ಪರಮಾತ್ಮ ಒಂದರಂಗ ಒಂದು, ಒಬ್ಬರಂಗ ಒಬ್ಬರನ್ನು ಎಂದೂ ಕಾಪಿ ಮಾಡೋದಿಲ್ಲ. ಹೊಸ ಸೃಷ್ಟಿಯನ್ನೇ ತಯಾರು ಮಾಡ್ತಾನೆ. ಆದ್ರೆ ನಾವೆಲ್ಲರೂ ಕೂಡ ಪರಮಾತ್ಮರಾಗಲಿಕ್ಕೆ ಬರ್ತದೆ, ಒಬ್ಬರಂಗ ಒಬ್ಬರಾಗಲಿಕ್ಕೆ ಬರುವುದಿಲ್ಲ. ಅದನ್ನು ಬೌದ್ಧ ಗುರುಗಳು ಹೇಳಿದರು. ಹಾಗೆ ತತ್ವಜ್ಞಾನಾತ್ ಪರಂ ನಾಸ್ತಿ, ಗುರುಗಳಿಗಿಂತಲೂ ಶ್ರೇಷ್ಠ ಆತ್ಮಜ್ಞಾನ ಯಾವುದೂ ಇಲ್ಲ. ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ನ ಗುರೋರಧಿಕಂ ತತ್ವಂ. ಯಾಕಿಷ್ಟು ಮಹತ್ವ ಬಂತು ಜಗತ್ತಿನಲ್ಲಿ ಗುರುಗಳಿಗೆ? ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಿದರು. ಅವರಿಗಿಂತಲೂ ಇವರಿಗೆ ಗುರುಗಳಿಗೆ ಯಾಕಿಷ್ಟು ಮಹತ್ವ ಬಂತು? ಆಚಾರ್ಯ ದೇವೋಭವ ಅನ್ನುವಂಥ ಈ ವಾಕ್ಯದ ಮೇಲೆ ಜಗತ್ತಿನಲ್ಲಿ ಇಷ್ಟು ಜಿಜ್ಞಾಸೆ ಯಾಕೆ ಅಂತ ಕೇಳಿದ್ರೆ, ಅವರು ಸಾಮಾನ್ಯ ಲೌಕಿಕ ವ್ಯವಹಾರವನ್ನು ಕಲಿಸ್ತಾರೆ ತಂದೆ ತಾಯಿಗಳು. ಅವ್ರದ್ದು ದೊಡ್ಡ ಪಾತ್ರ ಅದ. ಅವರು ಬಂಧನವ ಕಳೆಯಲರಿಯರು. ಈ ದೇಹದ ಮೇಲಿನ ಮೋಹವನ್ನು ಕಳೆಯಲಿಕ್ಕೆ ಅವರಿಂದ ಆಗುವುದಿಲ್ಲ. ಯಾಕಂದ್ರೆ ಮೊದಲು ಅವರೇ ಅದರಲ್ಲಿ ಇರ್ತಾರೆ. ಆದ್ರೆ ಒಬ್ಬ ಸದ್ಗುರು ಮಾತ್ರ ನೀನು ಶರೀರ ಅಲ್ಲ ಮನಸ್ಸಲ್ಲ ಅಂಥೇಳಿ ಕೇವಲ ಆತ್ಮನ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಅದಕ್ಕೆ ಗುರುಗಳು ಶ್ರೇಷ್ಠ. ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು 3 ಹೊತ್ತು ಶಾಸ್ತ್ರ, 3 ಹೊತ್ತು ಶಾಸ್ತ್ರದಲ್ಲಿ ಏನು? ನಮ್ಮ ಮನಸ್ಸ ಪ್ರಾಪಂಚಿಕ ಸತ್ತಾದೊಳಗಿರ್ತದೆ. ಇದನ್ನು ಓದು ಪ್ರಾತಿಭಾಸಿಕ, ಅಲ್ಲಿಂದ ಪಾರಮಾರ್ಥಿಕ ಸತ್ತಾದ ಎತ್ತರಕ್ಕೆ ಹೋಗಿ ನಿಲ್ಲಿಸುವುದೇ ಪ್ರವಚನದ ಉದ್ದೇಶ. ಅಪ್ಪಗಳು ಎದಕ್ಕೆ 3 ಹೊತ್ತು ಹೇಳ್ತಿದ್ರು ಅಂದ್ರೆ, ನಾವು ಮನ್ಯಾಗ ಕುಂತ ಸಾಧನ ಮಾಡು ಅಂದ್ರೆ ಆಗುವುದಿಲ್ಲ ನಮಗೆ. ಅಂತಹ ಕಠೋರ ತಪಸ್ವಿಗಳು ನಾವಲ್ಲ. ಆದ್ರೆ ನಮಗೆ ಕುಂತು ಕೇಳುವಷ್ಟು ಸಾಮರ್ಥ್ಯ ಐತಲ್ಲ ಅಂತ ತಿಳ್ಕೊಂಡು ಇವತ್ತಿನವರೆಗೂ ಜ್ಞಾನಯೋಗಾಶ್ರಮದಲ್ಲಿ ನಿರಂತರ 2 ವೇಳೆ ಪ್ರವಚನ ನಡೆದದಂದ್ರೆ ಇದೆಂಥ ತಪಸ್ಸು, ಇದೆಂಥ ಗುರುಗಳ ಸಂಕಲ್ಪ. ಎದಕ್ಕಿದನ್ನು ಮಾಡಿದರು ಅಂದರೆ ಇಲ್ಲಿ ಬರುವವರು ಎಲ್ಲರೂ ದೇವಸ್ವರೂಪರಾಗಬೇಕು ಅನ್ನೋದು ದೊಡ್ಡಪ್ಪಗಳ ಇಚ್ಛಾ. ಅದಕ್ಕೆ ಜ್ಞಾನಯೋಗಾಶ್ರಮದ ನಿಜವಾದ ಲಾಭ ಯಾರಿಗಾದರೂ ಆಗೋದಿದ್ರೆ ಸುತ್ತಮುತ್ತಲಿನ ಜನರಿಗೆ, ಇಲ್ಲಿ ಅವರಿಗೆ 12 ಜ್ಯೋತಿರ್ಲಿಂಗಗಳಿಗಿಂತಲೂ ಹೆಚ್ಚಿನ ತಪಸ್ಸು ಒಬ್ಬ ಬ್ರಹ್ಮಜ್ಞಾನಿ ವಾಸ ಮಾಡಿ ಜಾಗದೊಳಗಿರ್ತದೆ. 52 ಶಕ್ತಿಪೀಠಗಳಲ್ಲಿ ಇರಲಾರದಂಥ ಅಮೋಘ ಶಕ್ತಿ, ಅಲೌಕಿಕ ಶಕ್ತಿ ಈ ಜಾಗದಲ್ಲಿರ್ತದೆ. ಬರೇ ಒಬ್ಬರ ಬ್ರಹ್ಮಜ್ಞಾನಿಗಳಾದ್ರೆ ಅಷ್ಟು ಸಾಮರ್ಥ್ಯ ಇರುವಾಗ 2 ಬ್ರಹ್ಮ ಋಷಿಗಳು, ಮಹರ್ಷಿಗಳು, ಶ್ರೇಷ್ಠ ಅನುಭಾವಿಗಳು, ಕರುಣ ರಸದ ಕೋಡಿವರಿವ ಕಟಾಕ್ಷದ, ಪರತತ್ವ ಅರುಪುವ ಆಲಾಪದ, ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ. ಹಾಗ ಬದುಕಿದಂಥವರು ಪೂಜ್ಯದ್ವಯರು. ಅದಕ್ಕೆ ನಾವೆಲ್ಲ ಎಷ್ಟು ಪುಣ್ಯವಂತರು ಅಂತ ಭಾವಿಸಿದ್ರನ ಆಶ್ಚರ್ಯ ಆಗ್ತದೆ. ಯಾಕೆ ಅಂದ್ರೆ ಈಗ ನಾವು ಅವರನ್ನು ನೋಡ್ತೀವಿ ಅಂದ್ರೆ ಸಾಕಾರ ರೂಪದಿಂದ ಸಿಗುವುದಿಲ್ಲ, ನಿರಾಕಾರ ಜ್ಞಾನ ರೂಪವಾಗಿದ್ದೇ ಇರ್ತಾರೆ. ಆದರೆ ಮನುಷ್ಯನಿಗೆ ಭಕ್ತಿ ಬರಬೇಕಾದ್ರೆ ಮೊದಲು ಸಾಕಾರದಿಂದ ನಿರಾಕಾರದ ಕಡೆಗೆ ಹೋಗೋದು. ಹೀಗಾಗಿ ಅಂಥ 2 ಪರಮ ಪೂಜ್ಯರ ತಪಸ್ಸಿನ ಭೂಮಿ ಈ ಜ್ಞಾನಯೋಗಾಶ್ರಮ. ನಾಡಿನಲ್ಲಿ ಹಲವಾರು ಆಶ್ರಮಗಳದಾವಲ್ಲ, ಈ ಆಶ್ರಮಕ್ಕೆ ಯಾಕೆ ಕೋಟಿಗಟ್ಟಲೆ ಜನ ಭಕ್ತರದಾರ, ಉಳಿದ ಆಶ್ರಮಗಳಿಗೆ ಯಾಕಿಲ್ಲ? ಯಾಕೆ ಅಂತ ಕೇಳಿದ್ರೆ
ಒಂದು ವೇಳೆ ಯಾರಾದರೂ ತಪ್ಪಬಹುದು, ಸೂರ್ಯ ತನ್ನ ದಿಕ್ಕನ್ನು ತಪ್ಪಬಹುದು, ಗಾಳಿ ತಾನು ಚಲಿಸುವಂಥ ಪಥವನ್ನು ತಪ್ಪಬಹುದು, ನದಿ ಒಂದು ವೇಳೆ ಪೂರ್ವಗಾಮಿಯಾಗಿ ಹರಿಯುವಂಥದ್ದು ಪಶ್ಚಿಮಗಾಮಿ ಆಗಬಹುದು, ಕಾಲದ ಒಂದು ಹೊಡೆತಕ್ಕೆ ಸಿಕ್ಕ. ಆದ್ರೆ ಪೂಜ್ಯ ದ್ವಯರು ತಮ್ಮ ಉಸಿರಿರುವವರೆಗೂ ಕೂಡ ಎಂದಿಗೂ ತಮ್ಮ ಜೀವನದಲ್ಲಿ ಎಂದಿಗೂ ಬದಲಾಗಲಿಲ್ಲ. ಯಾವ ಅಧಿಕಾರದಿಂದಾಗಲಿ, ಯಾವುದೇ ರೀತಿಯ ಸಂಪತ್ತಿನಿಂದಾಗಲಿ, ಕೀರ್ತಿ ವಾರ್ತೆಗಳಿಂದ ಎಂದೂ ಬದಲಾಗದೆ ಸರ್ವಜ್ಞರಾಗಿ ಅಖಂಡರಾಗಿ ಏನು ಉಳಿದರಲ್ಲ ಅಂಥ ತಪಸ್ವಿಗಳ ಭೂಮಿ ದೇವಭೂಮಿ ಜ್ಞಾನಯೋಗಾಶ್ರಮ. ಚಾರ್ಧಾಮ್ ಮಾಡ್ಬೇಕ್ರಿ ಜೀವನದಾಗ ಒಮ್ಮೆರೆ ಅಂತ ಹೇಳ್ತಾರೆ. ಏನು ರೀ ಶ್ರೀಶೈಲಕ್ಕೆ ಹೋಗ್ಲಾರ್ದ ಬದುಕ್ಯಾನ ಯಾಕವ ಅಂತ ಹೇಳ್ತಾರೆ. ಎಲ್ಲಿ ಶ್ರೀಶೈಲ, ಎಲ್ಲಿ ಬಿಜಾಪುರ, ಆದರೂ ಮಂದಿ ಕಾಲು ಸುಟ್ಕೋತ ಯುಗಾದಾಗ ಹೋಗತ್ತೈತಿ. ಹಂಗ ಎಲ್ಲವ್ರ ಇಲ್ಲೇ ಆಶ್ರಮ ಸುತ್ತಮುತ್ತಲ ಮಂದಿನ ಗುರುಗಳು ಹಿಂಗೂ ಹೇಳ್ತಾರೆ ನಮ್ಮದು ಏನದ ಇದನ್ನ ಇರ್ತತ್ತಲ್ಲ, ಅದು ಡೋಲಕ್ ಈ ಕಡೆ ಬಡಿದ್ರೆ ಈ ಕಡೆ, ಈ ಕಡೆ ಬಡಿದ್ರೆ ಈ ಕಡೆ. ಆಗ ಇಲ್ಲೇ ಎಲ್ಲ ಜ್ಯೋತಿರ್ಲಿಂಗ ಅಂದರೆ ಏನು? ಜ್ಯೋತಿ ಅಂದ್ರೆ ಶುದ್ಧವಾದ ಅರಿವು, ಶುದ್ಧವಾದ ತಿಳುವಳಿಕೆ, ಶುದ್ಧವಾದ ಜ್ಞಾನಕ್ಕೆ ಜ್ಯೋತಿ ಅಂತ ಕರೀತಾರೆ. ಲೀಯತೆ ಗಮ್ಯತೆ ಅನೇನೈತಿ ಲಿಂಗ, ಯಾವುದರಲ್ಲಿ ಇಡೀ ವಿಶ್ವದ ಶಕ್ತಿಯೇ ಅವ್ಯಕ್ತವಾಗಿ ನೆಲೆಸಿರ್ತದನೋ ಅದು ಲಿಂಗ. ಅಂಥ ಜ್ಯೋತಿರ್ಲಿಂಗನೇ ಇಲ್ಲದ ಜ್ಞಾನಯೋಗಾಶ್ರಮದೊಳಗೆ ಅವರು ಹೇಳಿದಂಥ ಪ್ರವಚನಗಳೇ ಅವು ಜ್ಯೋತಿರ್ಲಿಂಗ. ಅವರ ಬರೆದಂಥ ಪುಸ್ತಕಗಳೇ ಉಪನಿಷತ್ತುಗಳು, ಆಗಮಗಳು, ಅವೇ ಶ್ರೇಷ್ಠ ಅನುಭಾವದ ವಾಣಿಗಳು. ಅವಕ್ಕಿಂತ ಹೆಚ್ಚಿನದಿಂದ ಏನದ? ಆದರೂ ನಮಗೆ ಮತ್ತೆ ಅಲ್ಲಿ ಜಾತ್ರೆ ಕಂಡಿತ್ತಂದ್ರೆ ಆ ಕಡೆ ಹೋಗ್ತೀವಿ, ಈ ಕಡೆ ಕಂಡಿತ್ತು ಅಂದರೆ ಈ ಕಡೆ ಹೋಗ್ತೀವಿ. ನಮಗೇನಾಗ್ಯದ, ಗುರುಗಳ ಮೇಲೆ ಪಕ್ಕಾ ವಿಶ್ವಾಸ ಇಲ್ಲ. ಎಲ್ಲರಿಗೂ ಗೊತ್ತಾದ ಕಥೆ, ಅದೊಂದು ಮಂಗ ನಾವನ್ಯಾಕ ಕುಂತು ಹೊಳ್ಯಾಗ ಹೊಂಟಿತ್ತು. ಅವ್ನು ರಾತ್ರಿ ಬಿಟ್ಟು ಹೋಗಿದ್ದ, ಇದು ದಾಟಬೇಕಂತಿತ್ತು. ಇನ್ನೊಂದು ಇದಕ್ಕೆ ದೊಡ್ಡ ನಾವು ತಿಳ್ಕೊತ ಬರ್ತದ. ಬಂದು ಕೂಡಲೇ ಅದು ವಿಚಾರ ಮಾಡಿತ್ತು, ಒಂದ್ರಾಗ ಕುಂತು ಹೋಗೋದು ಏನು ಆರಾಮಿರೋದಿಲ್ಲ, ಅದು ಕಾಲಿನ ಹೊಂಟತ್ ಹೆಂಗೋ, ಪುಕಟ ಯಾಕೆ ಬಿಡ್ಬೇಕು ಅದನ್ನು, ಅದ್ರಾಗ ಒಂದು ಕಾಲಿಡೋನು ಅಂತ ಅದ್ರಾಗ ಒಂದು ಕಾಲಿಟ್ಟಿತ್ತು. ಅದು ತೆರೆ ಏನೇ ಇದು ಮಂಗ್ಯಾನಕಾಯಿಗಿರ್ತೈತಿ ಏನು, ತೆರೆ ಏನು ಬತ್ತು, ಎರಡೂ ಹಾದು ಇದು ಒಳಗೆ ಹೋತು, ಮುಳುಗಿ ಸತ್ತು ಹೋತು. ಆಗ ನಾವು ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದು ಕಾಣಬಹುದು ಗುಹೇಶ್ವರ. ಗುರುಗಳ ಪಾದವನ್ನು ಒಮ್ಮೆ ಹಿಡಿದೀವಿ ಅಂದ್ರೆ ಬಿಡಬಾರ್ದು, ಅವಾಗ ನಾವು ಮುಕ್ತರಿ. ಇದೇ ಜನ್ಮದಲ್ಲಿ ಇದೇ ಕ್ಷಣದಾಗ ಮುಕ್ತಾಗಿ ಹೋಗ್ತೀವಿ. ಮುಕ್ತಿ ಆಗೋಲ್ದು ಏನ್ರಿ, ವಯಸ್ಸರೇ ಆತು, ತಲೆ ಬೆಳ್ಳಗ ಆತು, ಎಲ್ಲ ಮೈ ನಡಗಲಕ್ಕೆ ಚಾಲೋ ಮಾಡ್ಯದ, ಏನೂ ಉಳ್ದೇ ಇಲ್ರಿ ಸತ್ವ ಅಂತ ಹೇಳ್ತಾರೆ. ಏನು ನಾವು ಜ್ಞಾನಯೋಗಾಶ್ರಮಕ್ಕೆ ದಿನ ಹೊಕ್ಕಿವಿ, ಇಲ್ಲಿನ ಹೊಕ್ಕನ ಮತ್ತೆ ಟಿ ವ್ಯಾನ್ ಜ್ಯೋತಿಷ್ಯನೂ ಒಟ್ಟು ಕೇಳ್ತಾನೆ. ಅಲ್ಲಿ ವಿಶ್ವಾಸರಾಗಿ ಇಲ್ಲಿ ಹಂಗೆ ವಿಶ್ವಾಸ ಬರ್ತದೆ. ನಮ್ಮದು ಹರಿದು ಹಂಚಿ ಹೋಗಿರುವುದರಿಂದ ಶ್ರದ್ಧಾ ಜ್ಞಾನ ಆಗುವುದಿಲ್ಲ ನಮಗೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಭಗವದ್ಗೀತಾ ಎಲ್ಲ ನೆನಪುಳಿಲಿಲ್ಲ ಅಂದ್ರೂ ಚಿಂತಿಲ್ಲ, ಇದು ಒಂದು ಶ್ಲೋಕ ನೆನಪುಳಿಬೇಕು. ಇದು ಒಂದ ಶ್ಲೋಕದಲ್ಲಿ ಇಡೀ ಭಗವದ್ಗೀತಾದ ತಾತ್ಪರ್ಯ ಅಡಗ್ಯದ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಯಾವನಿಗೆ ಗುರುಗಳ ಮೇಲೆ ಸಂಪೂರ್ಣ ಶ್ರದ್ಧೆ ಇದೆಯೋ, ಸಂಪೂರ್ಣ ವಿಶ್ವಾಸ ಇದೆಯೋ, ಸಂಪೂರ್ಣ ನಂಬಿಕೆ ಇದೆಯೋ ಅವನಿಗೆ ಜ್ಞಾನ ಆಗುವುದು. ನಾವು ಹಿಂಗೆ ಹಾದಿವಂದ್ರೆ ಇನ್ನು 100 ಜನ್ಮ ಹುಟ್ಟು ಬರಲಿ, ಅವ ದೇವ್ರಂತಾನೆ, ಇವಾಗ ಶ್ರದ್ಧಾನೇ ಇಲ್ಲಿ ಇನ್ನೇನು ಜ್ಞಾನ ಆಕತಿ ಅಂತ ನಾವು. ಮಲ್ಲಿಕಾರ್ಜುನ ಅಪ್ಪಗಳು ನೋಡ್ರಿ, ಮೊನ್ನೆ ಗುರುಪೂರ್ಣಿಮಾ ಸಮಯದಲ್ಲಿ ಅವರ ಪ್ರವಚನದಲ್ಲಿ ಶಿವಾನಂದ ಅಪ್ಪಗಳು ಒಂದು ಆಜ್ಞಾ ಮಾಡಿದ್ರಂತ ಅವರಿಗೆ, ಇನ್ನು ಮುಂದೆ ಗೋಧಿಯನ್ನು ಬಳಸಬೇಡಪ್ಪ, ಆಹಾರದೊಳಗೆ ಗೋಧಿ ಒಂದು ಬಿಟ್ಟು ಬಿಡು ಅಂತ ಹೇಳಿದ್ರಂತ.
ಡಾಕ್ಟ್ರ್ ಮುಂದೆ ಅವರಿಗೆ ಆರೋಗ್ಯದ ಸಮಸ್ಯೆ ಆದಾಗ ನೀವು ಗೋಧಿ ತಿಂದರೆ ಉಳಿತೀರಿ, ಇಲ್ಲ ಅಂತ ಹೇಳಿದ್ರಂತ. ನನ್ನ ದೇಹ ಇವತ್ತೇ ಬಿದ್ದು ಹೋದರೂ ಚಿಂತೆ ಇಲ್ಲ, ಗುರುವಾಜ್ಞೆಯನ್ನು ಮೀರುವುದಿಲ್ಲ ಅಂತ ಅವರು ಹೇಳಿದರು. ಇದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಹಾಗೆ ನಾವೆಲ್ಲರೂ ಶ್ರದ್ಧಾವಂತರಾಗಿ, ನಮ್ಮೆಲ್ಲರದು ಪುಣ್ಯ ಅದ. ಯಾವ ಜನ್ಮದ ಪುಣ್ಯ, ನಿಮ್ಮ ಸಾಮಾನ್ಯ ಪುಣ್ಯ ಅಲ್ಲ. ಇಡೀ ಜಗತ್ತು ತಪಸ್ಸು ಮಾಡಿದಾಗ ಅಂಥ ಮಹಾತ್ಮರು ಅವತರಿಸ್ತಾರೆ ಜಗತ್ತಿಗೆ. ನಾವ್ಯಾವ ಗಿಡದ ತಪ್ಪಲು, ಏನೋ ಅವರಂಥ ಮಹಾತ್ಮರ ಸಾನ್ನಿಧ್ಯದಲ್ಲಿ ಕುಳಿತೀವಿ, ಇದೇ ಬ್ರಹ್ಮ ವೇದಿಕೆ ಮೇಲೆ ಪ್ರವಚನವನ್ನು ಕೇಳಿದೀವಿ ಅಂದರೆ ಎಷ್ಟು ಪುಣ್ಯವಂತರು. ಅದಕ್ಕೆ ನಾವೆಲ್ಲರೂ ಪುಣ್ಯವಂತರೇ ಅದೀವಿ. ಇನ್ನೂ ಏನು ನಾವು ಮಾಡೋ ಕೆಲಸ ಏನದ ಅಂದ್ರೆ, ಅಪ್ಪಗಳು ಅಷ್ಟು ಪುಸ್ತಕ ಎದಕ್ಕೆ ಬರೆದರು, ಆ ಪುಸ್ತಕದಲ್ಲಿ ಏನದ, ಆ ಗ್ರಂಥದಲ್ಲಿ ಏನದ, ದಿನಾಲು ಒಂದು ಪುಟ ಆದರೂ ಓದಿದ್ದೀವಿ ಅಂದ್ರೆ ನಾವು ನಿಜವಾಗಿಯೂ ಅಪ್ಪುಗಳ ಪೂಜಾ ಮಾಡಿದಂಗದ. ಯಾಕಂದ್ರೆ ಅಪ್ಪುಗಳು ಬಯಲಾಗಿ ಹೋದರು. ಅವರ ನಿಜವಾದ ರೂಪ ಅಂದ್ರೆ ಗ್ರಂಥಗಳು, ಅವರ ನಿಜವಾದ ರೂಪ ಅಂದ್ರೆ ಪ್ರವಚನಗಳು. ದಿನಾಲು ಪ್ರವಚನ ಕೇಳುವುದು, ಅವರು ಬರೆದಂಥ ಗ್ರಂಥಗಳನ್ನು ಅಭ್ಯಾಸ ಮಾಡುವುದು. ಇಷ್ಟು ಮಾಡಿದ್ರೆ ನಮ್ಮೆಲ್ಲರಿಗೂ ಬಹಳ ಶೀಘ್ರದಲ್ಲಿಯೇ ಕಲ್ಯಾಣ ಆಗ್ತದಂತ ಹೇಳ್ತಾ ಒಂದೆರಡು ಮಾತುಗಳು ಸದ್ಗುರು ಚರಣಕ್ಕೆ ಸಮರ್ಪಿತ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಎನ್ನ ಹೃದಯ ಮಂದಿಯಲ್ಲಿ ಧ್ಯಾನಿಸಿಕೊಳ್ಳುತ್ತಾ, ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಬಯಲಾಗಿರುವ ವಿಶ್ವ ಸಂತರಾದ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಶತಕೋಟಿ ನಮನಗಳನ್ನು ಸಲ್ಲಿಸಿ, ಬಸವಾದಿ ಶಿವ ಶರಣರನ್ನು ಸ್ಮರಣೆ ಮಾಡಿಕೊಂಡು, ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಜ್ಞಾನ ದಾಸೋಹದಲ್ಲಿ ಇಂದು ನಮ್ಮವರೇ, ಅಪ್ಪಗಳ ಕೈಯಲ್ಲಿ ಬೆಳೆದವರೇ, ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿದಂಥ ಪೂಜ್ಯ ಈಶಪ್ರಸಾದ ಸ್ವಾಮಿಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮಲ್ಲಿಕಾರ್ಜುನಪ್ಪ ಅವರು ಪೂಜ್ಯ ಗುರುದೇವರಾದ ಸಿದ್ದೇಶ್ವರ ಅಪ್ಪಾಜಿಯವರು ಜಗತ್ತಿನಲ್ಲಿರುವಂಥ ಎಲ್ಲ ಸ್ವಾಮಿಗಳು ಮಾಡಿದಂಗೆ ಮಾಡಲಿಲ್ಲ. ನೀವು ಕೇಳ್ರಿ, ಸ್ವಾಮಿಗಳ ನೀವು ಒಬ್ಬರೊಬ್ಬರು ಸ್ವಾಮಿಗಳು ಕೇಳ್ರಿ, ತಾವು ಏನೇನು ಮಾಡಿದಾರಪ್ಪ. ನಾನು ಒಂದು ತೇರು ಮಾಡಿದ್ದೀವಿ, ಅದಕ್ಕೆ ಒಂದು 10 ಲಕ್ಷ 20 ಲಕ್ಷ ಖರ್ಚಾಯಿತು. ಮನ್ಮಾನೆ ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದೀವಿ, ಒಂದಿಷ್ಟು ಶಿಕ್ಷಣ ಸಂಸ್ಥೆ ಕಟ್ಟಿದ್ದೀವಿ, ಏನೇನೋ ಹೇಳ್ತಾರೆ. ಆದರೆ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಪೂಜ್ಯ ಗುರುದೇವರು ಸಿದ್ದೇಶ್ವರಪ್ಪಗಳು ಏನು ಮಾಡಿದ್ರು ಅಂದರೆ, ಅವರ ಜ್ಞಾನ ಮಂಟಪವನ್ನೇ ಕಟ್ಟಿದ್ರು. ಈ ಜಗತ್ತಿನವರು ಕಟ್ಟಡ ಮಾಡಲಿಲ್ಲ, ಈ ಬಯಲವೇ ಅವರಿಗೆ ಜ್ಞಾನ ಮಂಟಪವಾಯಿತು. ಅವರೇ ಜ್ಞಾನಿಗಳಾಗಿ ಉಪದೇಶ ಮಾಡಿದರು. ನೀವು ನೋಡಿರಲ್ಲ, ಮಲ್ಲಿಕಾರ್ಜುನಪ್ಪ ಅವರು ನೋಡಿದವ್ರು ನೀವು ಬಹಳ ಮಂದಿ ಇದರೊಳಗೆ ಅದೀರಿ. ಅವ್ರು ಎಲ್ಲಿ ಹೋಗ್ತಾರೋ ಮಲ್ಲಿಕಾರ್ಜುನಪ್ಪ ಅವರು, ಅವಾಗಿನ ಕಾಲದಲ್ಲಿ ಸುತ್ತಮುತ್ತ ಇದ್ದಂತ ಒಂದು ಊರಲ್ಲಿ ಅವರು ಪ್ರವಚನ ಶುರುವಾದ್ರೆ ಸುತ್ತಮುತ್ತಿರುವಂತ ಊರವರೆಲ್ಲರೂ ಗಾಡಿ ಹುಡ್ಕೊಂಡು ಅವಾಗ 5-6 ಸಾವಿರ ಜನ ಕೂಡ್ತಿದ್ರು. ಅವಾಗ 50 ವರ್ಷದ ಹಿಂದೆ. ಈಗ ಬುದ್ಧಿಜಿಯವ್ರಿಗಂತರೂ ಲಕ್ಷ ಜನ ಕೂಡ್ತಿದ್ರು. ಎಂತ ಮಂಟಪ ಅಂದ್ರೆ ಅದು ಬಯಲು ಮಂಟಪ. ಯಾಕಂದ್ರೆ ಅವರ ಬಯಲ ಯೋಗಿಗಳು ಅಂತ ಪೂಜ್ಯರು. ಇವತ್ತ ನಾವೆಲ್ಲ ನೋಡಿದಾಗ ಅವ್ರು ಏನ್ ಮಾಡಿದ್ರು ಅಂದ್ರ, ಜ್ಞಾನ ಮಂಟಪ ಮಾಡಿದ್ರು, ಜ್ಞಾನ ಬೋಧನೆ ಮಾಡಿದ್ರು. ಅಂತ ಜ್ಞಾನದಲ್ಲಿ ಬೋಧನೆಯಾದಂತ ಈ ಅವರ ತಪಸ್ಸಿನ ಫಲ ಏನಂದ್ರ, ಇಂಥ ಸನ್ಯಾಸಿಗಳು ತಯಾರಾದ್ರಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಅನೇಕ ಇವತ್ತಿನ 10-15 ಪೂಜ್ಯರು ಎಳೆಯ ವಯಸ್ಸಿನಲ್ಲಿ ಬಂದು ಇವತ್ತ ದಿನಾಲು ಪ್ರವಚನವನ್ನ ನೀಡ್ತಾರೆ.
ಇದು ದೊಡ್ಡ ಕೊಡುಗೆ ಅಪ್ಪಗಳದು. ಅದರ ಜೊತೆಗೆ ನಿಮಗೆ ಅವ್ರು ಏನು ಕೊಟ್ಟಾರ, ಏನು ಕೇಳ್ತಿದ್ರು, ನಿಮಗೆ ಬಂದಂತವ್ರಿಗೆ ಏನು ಕೇಳಿಲ್ಲ, ನೀವು ದಿನಾ ಪ್ರವಚನಕ್ಕೆ ಬರ್ತೀರಿ ಅನ್ನೋದು ಕೇಳ್ತಿದ್ರು ಅಷ್ಟೇ. ನೀವು ಎಷ್ಟು ಇಲ್ಲಿ ದಾಸೋಹ ಕೊಡ್ತೀರಿ, ಏನ್ ಮಾಡಿರ್ತೀರಿ ಅನ್ನೋದು ಕೇಳಿಲ್ಲ ಅವರು. ನಮ್ಮ ಪ್ರವಚನ ಕೇಳಿದ್ರೆ ಸಾಕು ಅನ್ನಂತ ಮಾತನ್ನ ಅವ್ರು ಹೇಳ್ತಿದ್ರು. ಮಲ್ಲಿಕಾರ್ಜುನಪ್ಪ ಅವ್ರಿಗೆ ಅಪ್ಪಗಳು ನಮ್ಮೂರಿಗೆ ಪ್ರವಚನಕ್ಕೆ ಬರ್ಬೇಕಂದ್ರ, ಆಗ್ಲಪ್ಪ ಬರ್ತೇನೆ, ಮತ್ ನಿಮಗೆ ಏನ್ ಕೊಡ್ಬೇಕ್ರಿ ಕಾಣಿಕೆ ಅಂದ್ರತ್ತ. ಬಹಳ ಮಂದಿ ಕಡೆ ಹೋಗ್ಯಾವ್ರಿ, ಒಂದೊಂದು ತಿಂಗಳು ಹೇಳ್ಬೇಕಾದ್ರೆ ಲಕ್ಷ ಲಕ್ಷ ಕೇಳಕತ್ತಾರ, ನಿಮಗೇನ್ ಎಷ್ಟು ಕೊಡ್ಬೇಕು ಅಂತಂದಾಗ ನನಗ ಆ ಮಂದಿ ಕೇಳುವ ಲಕ್ಷ ಕೊಡ್ಬೇಡಪ್ಪ, ನಿಮ್ 2 ಕಿವಿ ಲಕ್ಷ ಕೊಟ್ಟರೆ ಸಾಕು, ನನಗೆ ಅದೇ ದೊಡ್ಡ ಕಾಣಿಕೆ ಅಂದ ಮಲ್ಲಿಕಾರ್ಜುನಪ್ಪ. ಹೀಗೆ ಏನನ್ನು ಬಯಸದೆ ಒಂದು ಲುಂಗಿ ಉಟ್ಟು ಒಂದು ಹೊತ್ತು ಊಟ ಮಾಡಿ ತಪಸ್ಸನ್ನು ಗೈದು, ಅವರ ತಪಸ್ಸಿನ ಫಲವಾಗಿ ಅನೇಕ ಸನ್ಯಾಸಿಗಳು ತಯಾರಾದರು. ಅದರಲ್ಲಿ ಆಕಾಶದಲ್ಲಿ ಅನೇಕ ನಕ್ಷತ್ರಗಳಿದ್ರೂ ಕೂಡ ಬೆಳಕು ಬೀಳುವುದಿಲ್ಲ. ಚಂದ್ರ ಇದ್ರೆ ಹಾಗೆ ಬೀಳುತ್ತದೋ ಹಾಗೆ ಅನೇಕ ಸನ್ಯಾಸಿಗಳು ಆದರೂ ಕೂಡ ಅದರಲ್ಲಿ ಚಂದ್ರನಂತೆ ಬೆಳೆದವರು ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು, ನಮ್ಮೆಲ್ಲರಿಗೆ ಜ್ಞಾನವನ್ನು ಕೊಟ್ಟು ಬಂದಿರುವಂತಹ ಪೂಜ್ಯರು. ಆ ಪೂಜ್ಯರ ಒಂದು ಕೊಡುಗೆ ಇದು ಜ್ಞಾನಯುಗಾಶ್ರಮ. ಅನೇಕ ಸನ್ಯಾಸಿ ಸಾಧುಗಳನ್ನ ತಯಾರು ಮಾಡಿದಂತಹದ್ದು, ಭಕ್ತ ಸಮೂಹವನ್ನೇ ತಯಾರು ಮಾಡಿದಂತ ಆಶ್ರಮ. ಇವತ್ತು ಪೂಜ್ಯರು ಬಹಳ ಸುಂದರವಾಗಿ ಹೇಳಿದರು, ಜಗತ್ತಿನಲ್ಲಿ ನ ಗುರುರೋರ್ ಅಧಿಕಂ, ಜಗತ್ತಿನಲ್ಲಿ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಯಾಕೆ ಸಂಶಯ ಬರ್ತದಲ್ರಿ? ನಾವೆಲ್ಲ ದೊಡ್ಡವ್ರ ದೇವಿ, ನಮ್ಮ 100 ಎಕರೆ ಜಮೀನ್ ಅದಾವ, ಕಾರ್ ಅದ, ಟಿವಿ ಅದ, ನಮ್ಮ ಮನೆ ನೋಡ್ರಿ ಮೊನ್ನೆ 10 ಕೋಟಿ ಕೊಟ್ಟು ಕಟ್ಟೇವಿ, ನಾವೇ ದೊಡ್ಡವರಲ್ಲ. ಅದನ್ನೆಲ್ಲ ಜಗತ್ತಿನೊಳಗೆ ಮಾಡಕ್ ಬರ್ತದ. ಆದರೆ ಮಾನವನ ಅಜ್ಞಾನ ಕಳೆದು ಅವನನ್ನ ದೇವರನ್ನು ಮಾಡುವ ಶಕ್ತಿ ಅದು ಗುರುಗಳಿಗೆ ಬಿಟ್ಟು ಜಗತ್ತಿನೊಳಗೆ ಯಾರಿಗೂ ಇಲ್ಲ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ನಾನು ಬಹಳ ಸಲ ಹೇಳ್ತೀನಿ, ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಗುರುವಿಗೆ ಹೋಲುವರೆ, ಬ್ರಹ್ಮಾಂಡ ಬೆಳಗುವ ಸೂರ್ಯಚಂದ್ರರು ಗುರುವಿಗೆ ಹೋಲುವರೆ. ಸೂರ್ಯ ಈ ಜಗತ್ತಿನ ಕತ್ತಲೆಯನ್ನು ಕಳೆದ ಅಷ್ಟೇ ಗೊತ್ತದ, ಆದರೆ ಮಾನವನ ಜ್ಞಾನವನ್ನು ಕಳಿಲಿಕ್ಕೆ ಅವಾಗುವುದಿಲ್ಲ. ಆದ್ರಿಂದ ಗುರುವಿಗೆ ಯಾರು ಸಮಾನರಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಎಲ್ಲವೂ ಸಿಗಬಹುದು, ಆದರೆ ಒಬ್ಬ ಜ್ಞಾನಿ ಗುರು ಸಿಗುವುದು ಬಹಳ ಅಪರೂಪ. ಅಮೆರಿಕದ ಒಬ್ಬ ಚಿಂತಕ ಭಾರತವನ್ನು ನೋಡ್ಲಿಕ್ಕೆ ಬರ್ತಾನೆ. ಬರುವಾಗ ಅಲ್ಲಿ ಒಂದಿಷ್ಟು ಒಳ್ಳೆ ಹಿರಿಯರನ್ನಂತ ಹಿರಿಯ ಚಿಂತಕರಿರ್ತಾರಲ್ಲ, ಅವ್ರಿಗೆ ಹೇಳ್ತಾನ, ನಾನು ಭಾರತ ಕೊಡ್ತೀನಿ, ಅಲ್ಲಿ 1 ತಿಂಗಳ 2 ತಿಂಗಳ ಪ್ರವಾಸ ಮಾಡಿ ಅಲ್ಲೆಲ್ಲ ಸಂಸ್ಕೃತಿಯನ್ನು ನೋಡ್ಕೊಂಡು ಬರ್ತೇನೆ, ಅಲ್ಲಿಂದ ಬರುವಾಗ ನಾನು ಏನಾದ್ರೂ ತಂಬರ್ಬೇಕು ಅನ್ನೋ, ನಿಮಗೆ ಏನಾದ್ರೂ ಬೇಕನ್ನೋ ತಂಬರ್ತೀನಿ ಅಂದವ. ಅವಾಗ ಒಬ್ಬ ಚಿಂತಕ ಹೇಳ್ತಾನ, ಭಾರತಕ್ಕೆ ಹೋದ್ರೆ ನಮಗೆ ಯಾವ ವಸ್ತುವನ್ನು ತರೋಕೆ ಹೋಗ್ಬೇಡ. ಭಾರತ ಅಂದ್ರೆ ಅದು ಜ್ಞಾನದ ಸಾಗರ, ಅಲ್ಲಿ ಋಷಿ ಮುನಿಗಳು ಗುರುಗಳು ತಪಸ್ ಮಾಡಿದ ಪುಣ್ಯ ಭೂಮಿ ಭಾರತ. ಅದಕ್ಕೆ ಜಗತ್ತಿನಲ್ಲಿ ಭಾರತಕ್ಕೆ ಏನ್ ಹೆಸರು ಕೊಟ್ಟಾರಂದ್ರೆ ವಿಶ್ವಗುರು ಭಾರತ ಅಂತ ಕೊಟ್ಟಾರೆ. ಇದು ವಿಶ್ವಗುರು ಅಂತಾರೆ, ಯಾಕಂದ್ರೆ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತಾರೆ. ಈ ಯೋಗ ಅನ್ನಂತದ್ದನ್ನ ಕೊಟ್ಟವ್ರು ಯಾರಂದ್ರೆ ಪತಂಜಲಿ ಋಷಿಗಳೇ. ಇವತ್ತು ಇಡೀ ಜಗತ್ತೇ ಯೋಗವನ್ನ ಮಾಡ್ತದೆ, ಅದು ಕೊಟ್ಟದ್ದು ಯಾರು ಅಂದ್ರೆ ಭಾರತ ಅನ್ನಂತದ್ದು ನೆನಪಿಡ್ಬೇಕು. ಅದಕ್ಕೆ ಅಮೆರಿಕದ ಚಿಂತಕ ಏನು ತಂಬಲೆ ಕೇಳಿದಾಗ ಅವ್ರು ಹೇಳಿದರು, ನಮ್ಮ ದೇಶಕ್ಕೆ ಯಾವ ವಸ್ತುವನ್ನು ತರಬೇಡ, ಆದ್ರೆ ಇದು ತರುವುದಾದ್ರೆ ಅಲ್ಲಿ ಒಬ್ಬ ಮಹಾತ್ಮನಿದ್ರೆ ನಮ್ಮ ದೇಶಕ್ಕೆ ಕರ್ಕೊಂಡು ಬಾ, ನಮ್ಮ ದೇಶಕ್ಕೆ ಒಂದಿಟ್ಟು ಜ್ಞಾನದ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಹಾಗೆ ಜಗತ್ತಿನಲ್ಲಿ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ. ಆದ್ರಿಂದ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಭವಬಂಧನವನ್ನ ಬಿಡಿಸ್ತಾನೆ. ಭವಬಂಧನ ಅಂದ್ರೆ ಏನು? ಭವಬಂಧನ ಅಂದ್ರೆ ಏನು? ಹುಟ್ಟುವುದು ಸಾಯುವುದು, ಇದಕ್ಕೆ ಬಂಧನ ಅಂತ ಕರೀತಾರೆ. ಈ ಹುಟ್ಟು ಸಾವನ್ನ ಬಿಡಿಸಿ ಪರಮ ಸತ್ಯವನ್ನ ತಿಳಿಸಿ ನಿನ್ನನ್ನ ಮುಕ್ತನಾಗಿ ಮಾಡುವಂತ ತಾಕತ್ತು ಜಗತ್ತಿನಲ್ಲಿ ಯಾರಿಗಿಲ್ಲ, ಅದು ಗುರುವಿಗೆ ಮಾತ್ರ ಸಾಧ್ಯ. ಆದ್ರಿಂದ ಗುರು ದೊಡ್ಡವ. ಮಲ್ಲಿಕಾರ್ಜುನಪ್ಪ ಅವರು ಗದಿಗೆ ಹೋದ್ರು, ಮನೆಯನ್ನ ತ್ಯಾಗ ಮಾಡಿ. ಅವರು ಹೋಗಿ 1 ವಾರ ಆಗಿರ್ಲಿಲ್ಲ, ಊರನವ್ರ ಮನೆಯವರು ಊರನವರೆಲ್ಲರೂ ಹೋಗಿ ಅಪ್ಪಗಳಿಗೆ ಶಿವಾನಂದ ಅಪ್ಪಗಳಿಗೆ ಹೇಳಿ ಕರ್ಕೊಂಡು ಬರು ನಮ್ಮ ಮಗನ್ನ,
ಒಟ್ಟು ಎಲ್ಲರೂ ಮನಿ ಹಾಳು ಮಾಡಕತ್ತಾರ ಶಿವಾನಂದ ಸ್ವಾಮಿಗಳು ದೇದ್ರತ್ರ ಅವ್ರು. ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಹುಡುಗ ಮಠಕ್ಕೆ ಹೋದ ಸನ್ಯಾಸಿ ಆದ್ನಂದ್ರ ಮನಿ ಹಾಳು ಮಾಡುವಾನ ಅಂತ ನಿಮ್ಮ ದೃಷ್ಟಿಯಲ್ಲಿ. ಒಬ್ಬರು ಸ್ವಾಮಿಗಳಾಗಿದ್ರು, ನಮ್ಮ ಒಬ್ಬರದ ಕವನಂದ್ರತ್ತ ಅವ್ರ ಮನ್ಯಾಗ ನಾವು. ಅವಾಗ ಹೊಳ್ಳಿ ಕರ್ಕೊಂಡು ಬರ್ಬೇಕಂತ ಹೋದ್ರಂತ ಮಲ್ಲಿಕಾರ್ಜುನಪ್ಪವ್ರಿಗೆ. ಅವಾಗ ಮಲ್ಲಿಕಾರ್ಜುನಪ್ಪವರು ಶಿವಾನಂದಪ್ಪಗಳು ಕೂತಿದ್ರತ್ತ. ಅಪ್ಪಗಳು ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ನಮ್ಮ ಮನೆಯವ್ರು ಭಾವ ಕರೆಯಕ್ ಬಂದಾರಪ್ಪ, ನಿಮಗೂ ಬೈತಾರ, ನನ್ನೂ ಕರ್ಕೊಂಡು ಹೋಗ್ತಾರ, ನನ್ನನ್ನು ಪಾರು ಮಾಡು ಗುರುವೆ ಅಂದ್ರ. ಯಾರು? ಮಲ್ಲಿಕಾರ್ಜುನಪ್ಪ ಅವರು. ಪಾರು ಮಾಡು ಗುರುವೆ ಅಂದಾಗ ಮುದುಕಂಪತ್ತ ಮಲ್ಲಿಕ ಮೊದಲಿನ ಹೆಸರು ಅಪ್ಪಗಳದು. ಈ ಮುದುಕಪ್ಪ ಒಂದ್ ಕೆಲಸ ಮಾಡು, ನಾ ಏನ್ ಮಲ್ಕೊಂಡೆ, ನಾನು ಮಕ್ಕೂತೇನೆ ಕಾಟಾರ, ಆ ಕಾಟಾರ್ ಬಿಡಕ್ ನೀ ಮಕ್ಕೊಂಡ್ಬಿಡು. ಅವ್ರು ಬಂದಂತವ್ರು ಹೇಳಿದ್ರತ್ತ, ನಮ್ಮ ಎಲ್ಲಿದ ನಮ್ಮ ಹುಡುಗ ಕಳಿಸ್ಕೊಡ್ರಿ, ನೋಡಪ್ಪ ಇಲ್ಲೆಲ್ಲ ಎಲ್ಲಿದ್ರಿ ಇಲ್ಲಿ ತಿರ್ಬೇಕು, ಕರ್ಕೊಂಡು ಹೋಗ್ರಿ. ನಾ ಏನು ಮುಚ್ಕೊಂಡಿದ್ರು ಕುಂದ್ರಾಕ್ ನಾ ಏನ್ ಮಾಡ್ಲಿ ತಿಳ್ಕೊಂಡು ನಾ ಏನ್ ಮುಚ್ಚಿಟ್ಟಿನಿ ಏನೂ ಇಲ್ಲ ಅಂತ ಹೇಳಿದ್ರಂತ. ಅವಾಗ ಅವರೆಲ್ಲ ಹುಡುಕಾಡಿದ್ರು. ಶಿವಾನಂದಪ್ಪಗಳಿಗೆ ನೀವೆಲ್ಲರ ಕಳಿಸಿರಿ, ಅವ್ನು ಹಂಗೆ ಅವ್ರು ಬೇಯ್ದ್ರು. ಇಲ್ಲ, ನಾ ಎಲ್ಲಿ ಕಳಿಸಿಲ್ಲ, ನೀವು ಇದ್ರ ಕರ್ಕೊಂಡು ಹೋಗಂತ ಹೇಳಿದ್ರು. ಅವಾಗ ಎಲ್ಲ ಕಡೆ ಹುಡುಕಾಡಿದ್ರು, ಸಿಗಲಿಲ್ಲ. ಕೊನೆಗೆ ಅವರು ಹೋದ್ರು ಊರಿಗೆ. ರಾತ್ರಿ 9 ಗಂಟೆಗೆ ತೆಳಗ್ ಮುಕ್ಕೊಂಡಿರೋ ಹೊರಗೆ ಬಂದು, ಗುರುವೇ ನನ್ನ ಭವಬಂಧನ ಬಿಡಿಸಿದ ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ರು. ಗುರು ಏನ್ ಮಾಡ್ತಾನಂದ್ರೆ ಭವಬಂಧನವನ್ನ ಬಿಡಿಸಿ ನಮ್ಮ ನೆತ್ತರಕ್ಕೆ, ಜ್ಞಾನ ನೆತ್ತರಿಕೆ ಅಂತ ತಾಕತ್ತು ಜಗತ್ತಿನೊಳಗೆ ಯಾರಿಗಿದೆ ಅಂದ್ರೆ ಅದು ಗುರುವಿಗಿದೆ. ಅಂತ ಗುರುಗಳು ಶಿವಾನಂದಪ್ಪಗಳು ಮಲ್ಲಿಕಾರ್ಜುನಪ್ಪ ಅವರ ಜ್ಞಾನ ಕೊಟ್ಟರು. ಅವರ ಜ್ಞಾನದ ತಪಸ್ಸಿನ ಫಲವಾಗಿ ಇವತ್ತ ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಾಜಿಯವರ ಆದಿಯಾಗಿ ಅನೇಕ ಸ್ವಾಮಿಗಳು ತಯಾರಾದರು. ಇವತ್ತು ಸಿದ್ದೇಶ್ವರಪ್ಪಾಜಿಯವರಲ್ಲಿ ಇಂತಿಂತ ಸಣ್ಣ ಸಣ್ಣ ಯುವಕರು ಮನಿ ತ್ಯಾಗ ಮಾಡಿ ಬಂದು ಇವತ್ತ ಉಪದೇಶ ಮಾಡ್ತಾರಪ್ಪ ಅಂತಂದ್ರೆ ಅದು ಸಿದ್ದೇಶ್ವರಪ್ಪಾಜಿಯವರ ಮಲ್ಲಿಕಾರ್ಜುನಪ್ಪ ತಪಸ್ಸಿನ ಕೊಡುಗೆ ನಂತದ್ದು ನಾವು ತಿಳ್ಕೋಬೇಕಾಗಿದೆ. ಬಂಧನ ಅಂದ್ರೆ ಇನ್ನೊಂದು ಮಾತನ್ನ ನೆನಪಿಗೆ ಬರ್ತದೆ. ಅಪ್ಪಗಳು ಮಲ್ಲಿಕಾರ್ಜುನಪ್ಪಗಳು ಹೇಳ್ತಿದ್ರು, ಈಗ ಜೈಲರ್ ಅಲ್ಲಿ ಅಧಿಕಾರಿಗಳು ಇರ್ತಾರ, ಅಪರಾಧಿಗಳು ಇರ್ತಾರೆ. ಹೌದಲ್ಲ? ಅಧಿಕಾರಿಗಳು ಹೊರಗೆ ಹೋಗ್ತಾರ ಬರ್ತಾರ, ಆದ್ರೆ ಅಪರಾಧಿಗಳು ಒಳಗೆ ಇರ್ತಾರೆ. ಇಬ್ರು ಒಳಗಿದ್ರು ಒಬ್ರು ಮುಕ್ತರಾದಾರ, ಇನ್ನೊಬ್ರು ಬಂಧನ ಇದೆ. ಹಾಗೆ ಈ ಜಗತ್ತಿನಲ್ಲಿ ಮಹಾತ್ಮರು ಮುಕ್ತವಾಗಿ ಬದುಕ್ತಾರ, ನಾವೆಲ್ಲ ಪ್ರಪಂಚದ ಬಂಧನದಲ್ಲಿದ್ದೇವಲ್ಲ, ನಾವು ಅಪರಾಧಿಗಳು. ಈ ಪ್ರಪಂಚದ ಬಂಧನದಿಂದ ಮುಕ್ತನಾಗಿ ಮಾಡಬೇಕಾದದ್ದು ಯಾರಪ್ಪ ಅಂತಂದ್ರೆ ಅಲ್ಲಿ ಕೋರ್ಟ್ ಕಚೇರಿ ಅವರ ಕೇಸು ನಡೆದು ಮುಕ್ತರಾಗ್ತಾರ. ಈ ಭವಬಂಧನದ ಹುಟ್ಟು ಸಾವು ಬಂಧನದಿಂದ ಮುಕ್ತರಾಗಬೇಕಾಗಿತ್ತಂದ್ರೆ ಅದು ಯಾರಪ್ಪ ಅಂತಂದ್ರೆ ಅದನ್ನು ಮಾಡೋರು ಗುರುಗಳು. ಅಂತ ಗುರುಗಳಕ್ಕಿಂತ ದೊಡ್ಡವರು ಜಗತ್ತಿನೊಳಗೆ ಯಾರೂ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೋಬೇಕು. ಇವತ್ತು 4 ಮಂದಿ ರಾತ್ರಿ ಕುಡಿದು ಹೊಳಿ ದಾಟಿ ಆ ಕಡೆ ಹೋಗ್ಬೇಕಾಗಿತ್ತು. ಅವರು 4 ಮಂದಿ ಕುಡಿದಿದ್ರು. ನಾವಿಕ ಚಂತನ ನಾವೊಂದು ಜನರ ಆ ಕಡೆ ಈ ಕಡೆ ತಗೊಂಡು ಹೋಗಿ ಒಂದ್ ಕಡೆ ತೆರವಿದ್ದ, ಕಟ್ಟಿದ್ದವ ಹಗ್ಗ ಕಟ್ಟಿ ಹೊಕ್ಕ. ನಾವು ಹೋಗುವಾಗ ಒಂದು ಗೂಟ ಬಡದ ನಾವೊಂದು ಹಗ್ಗ ಕಟ್ಟಿ ಹೊಕ್ಕನ್ನ ಮತ್ತೆ ಮುಂಜಾನೆ ಬಿಚ್ಚಿ ನಾವೊಂದು ಹೊಡಿತಾನ. ಅವ ಕಟ್ಟಿ ಹೋಗಿದ್ದ. 4 ಮಂದಿ ರಾತ್ರಿ ಹೋಗಿ ಆ ಕಡೆ ಹೋಗ್ಬೇಕಾಗಿತ್ತು. ನಾವನ್ನೇ ಹುಟ್ಟು ಹಾಕಿದ್ರು. ನಾ ಮೊದ್ಲೇ ಹೇಳಿ ನಾವು ಕುಡ್ದವ್ರು ಹುಟ್ಟು ಹಾಕಿದ್ರು. ಕೋಳಿ ಕೂಗ್ತು, ಮತ್ತೆ ಹಾಕಿದ್ರು. ಸೂರ್ಯ ಉದಯ ಆಗೋ ತಕ್ಕ ಹಾಕಿದ್ರು. ನಾವು ಎಷ್ಟು ಹೋಗಿತ್ತಪ್ಪ ಅಂತಂದ್ರೆ ಎಷ್ಟು ಹೋಗೇ ಇಲ್ಲ. ಯಾಕಂದ್ರೆ ಒಂದು ಊಟ ಕೆಟ್ಟೇನ. ಯಾವ ರೀತಿಯ ಕುಡುಕರು ನಾವೆಲ್ಲಿ ಕೂತು ಇಡೀ ರಾತ್ರಿ ಹುಟ್ಟನ್ನು ಹಾಕಿದ್ರೆ ಅವ್ರಿಗೆ ಹೊಳಿ ದಾಟ್ಲಿಕ್ಕೆ ಸಾಧ್ಯವಾಗಿಲ್ಲಲ್ಲ. ಹಾಗೆ ಸಂಸಾರ ಎನ್ನಂತ ಗೂಟದಲ್ಲಿ ನಮ್ಮನ್ನು ಅಂಟಿಸಿಕೊಂಡು ನಾವು ಮುಕ್ತರಾಗ್ತೀವಂದ್ರೆ ಯಾವ ಕಾಲಕ್ಕಾಗುವುದಿಲ್ಲ. ಆ ಬಂಧನವನ್ನು ಬಿಡಿಸಬೇಕು. ಸಂಸಾರ ಯಾಮೋಹ ಕಳಿಬೇಕು. ಗುರುವಿಗೆ ಶರಣಾಗತನಾಗಬೇಕು. ಅವಾಗ ನಮ್ಮ ಬಂಧನ ಬಿಡ್ಲಿಕ್ಕೆ ಸಾಧ್ಯ ಇದೆ. ಅಂತ ಭವಬಂಧನವನ್ನು ಬಿಡಿಸಲಿಕ್ಕೆ ಗುರುಗಳು ಸಾಕ್ಷಿ ಆಗ್ತಾರ. ಅಂತ ಪೂಜ್ಯ
ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈ ಶತಮಾನದ ಸಂತರಾದಂಥ ಪೂಜ್ಯ ಗುರುದೇವರಾದಂಥ ಬುದ್ಧಿಜಿಯವರು ನಮ್ಮೆಲ್ಲರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ಪಡ್ಕೊಂಡು ನಾವು ಮುಕ್ತರಾಗಬೇಕಾಗಿರುವಂತಹದ್ದು ಇದೆ. ಈಶ್ವರ ಪ್ರಸಾದ ಮಹಾಸ್ವಾಮಿಗಳು ಹೇಳಿದರು, ಅವರ ಗ್ರಂಥದ ರೂಪದಲ್ಲಿ ಅದಾರ, ಅವ್ರ ಈ ಗಿಡಗಳ ರೂಪದಲ್ಲಿ ಅದಾರ, ಈ ಮಣ್ಣಿನ ಕಣಕಣದಲ್ಲಿ ಅದಾರ ಅನ್ನಂತ ಮಾತು 100% ಸತ್ಯ ಇದೆ. ಯಾಕಂದ್ರೆ ಹೇಳ್ತಾವ ಗಿಡಗಳು, ಅಪ್ಪುಗಳು ಮೊನ್ನೆ ಗುರುಪೂರ್ಣಕ್ಕಿಂತ ಮೊದಲು ಇಲ್ಲಿ ಅಪ್ಪುಗಳದ್ದು ಪ್ರವಚನ ಕೇಳ್ತಿದ್ದೀವಲ್ಲ, ನಾನು 4 ಗಂಟೆಗೆ ಎದ್ದು ಇಲ್ಲಿ ಬಂದು ನಿಂತೆ. ಸ್ವಲ್ಪ ಮೋಡಾಗಿತ್ತು ಇವತ್ತು. ಹೆಂಗ ಅನ್ನೋದ್ರೊಳಗಾಗಿನೇ ಇಲ್ಲೇನ ಕೂತಾರಲ್ಲ ಅಪ್ಪುಗಳು, ಈ ಗಿಡದಾಗ ಅಪ್ಪುಗಳು ಕಂಡಂಗಾಯ್ತು. ಮಳಿ ಬರಲ್ಲ, ಮಾಡಿದ ಪ್ರವಚನ ಶುರು ಮಾಡಿ ಅನ್ನಂಗಾಯ್ತು. ಅಂದ್ರೆ ಅವರು ಗಿಡದಲ್ಲಿ ಅದಾರನ್ನಂತದ್ದು ಇವತ್ತ ಸತ್ಯವಾಗ್ತಾ ಇದೆ. ಇವತ್ತ ಅನೇಕ ಪೂಜ್ಯರು ಹೇಳ್ತಾರ, ಯಾಕೆ ಮುಕ್ಕೊಂಡು ಹೇಳು, ಚಿಂತೆ ಮಾಡಿದ್ರೆ ಬರ್ತದ ಅನ್ನೋದು, ಹೇಳು ಏನ್ ಮಾಡಂತ ಹಿಂಗ ಅವ್ರಿಗೆ ವಾಣಿ ಆಗ್ತದಂತ. ಆದ್ರೆ ಅವರು ನಮ್ಮ ನಂಬಿಕರೆದೊಡೆ ಓ ಎನ್ನನೇ ಶಿವನನ್ನುವಂತೆ ಪೂಜ್ಯರು ಎಲ್ಲದರಲ್ಲಿ ಅದಾರೆ. ಅವ್ರ ಗ್ರಂಥ ಇಲ್ಲಿ ಒಂದು 10, 15, 20 ಮಂದಿ ನಮಗೆ ಇದು ಮ್ಯಾಳದ್ರಲ್ಲಿ ಈ ಇದ್ರ ಬಳಿ ಕುಂದಿರ್ತಾರ. ಅವ್ರು ಗದ್ದಿಗೆ ಮುಂದೆ ಕಡೆ ಅವ್ರನ್ನೆಲ್ಲರೂ ಒಮ್ಮೆ ಕರೆದು ಮೀಟಿಂಗ್ ತಗೊಂಡೆ. ಈಗ ಅಲ್ಲಿ ಕೂತು ಅವ್ರದ್ದು ಇವ್ರದ್ದು ಯಾಕೆ ಮಾತಾಡ್ತೀರಿ, ಅಪ್ಪುಗಳು ದೊಡ್ಡ ಗ್ರಂಥ ಅದಾವ, ದಿನ ಒಂದು ಓದೋದ್ ನಾ ಹೇಳಿದೆ. ಅದೇನಾಗಲಾರ ಮಾತಂದ್ರು. ನಾವು ಇಲ್ಲಿ ಕುಂತು ಬರೇ ಮಂದಿದು ಅದನ್ನ ಇದುವ್ರಿಗೆ ಬೈದು ಅವ್ರಿಗೆ ಬೈದು ಇದನ್ನ ಮಾಡ್ತೀವಿ. ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಆಗ್ಲಿಲ್ಲಕಂದ್ರೆ ಅದು ವ್ಯರ್ಥವಾಗ್ತದ ಮಾನವ ಜೀವನ. ಅದಕ್ಕೆ ಗುರು ಅವರ ವಾಣಿ, ಅವರ ಗ್ರಂಥಗಳು ಆ ರೂಪದಲ್ಲಿ ಅದಾರ ಅವರು. ಹಾಗೆ ಅವರ ಜ್ಞಾನವನ್ನು ಪಡ್ಕೊಳ್ಳುವುದೇ ನಮ್ಮ ಮುಖ್ಯ ಕರ್ತವ್ಯ ಆದಂತ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ, ಇವತ್ತು ಈಶ್ವರ ಪ್ರಸಾದ ಸ್ವಾಮಿಗಳು ಬೇರೆ ಗ್ರಾಮದಲ್ಲಿ ಇವತ್ತು ಅವರು ಬೈರವಾಡಿಗೆಯಲ್ಲಿ ಪ್ರವಚನದಿದ್ರು. ನಾನು ಮೊನ್ನೆ ಫೋನ್ ಮಾಡಿದಾಗ ತಾವು ಒಂದಿನ ಬಂದು ಪ್ರವಚನ ಮಾಡ್ಬೇಕಂದಾಗ ತಾವು ಯಾವಾಗ ಬೇಕಾದಾಗ ಹೇಳ್ಬೇಕು, ನಾ ಬಂದು ಮಾಡ್ತೀನಿ ತಿಳ್ಕೊಂಡು ಇವತ್ತು ಬಂದು ತಾವು ಗುರುವಿನಕ್ಕಿಂತ ಅಧಿಕ ಯಾರು ಇಲ್ಲ, ನ ಗುರುರವ್ರ ಅಧಿಕಂ ಅನ್ನುವಂತ ವಿಷಯ ಇಟ್ಕೊಂಡು ಬಹಳ ಸುಂದರವಾದಂತಹದ್ದು. ನೋಡ್ರಿ, ಸಣ್ಣ ವಯಸ್ಸು, ಈ ವಯಸ್ಸಿನಲ್ಲಿ ಮನೆ ಬಿಟ್ಟು ಎಲ್ಲ ತಾಯಿ ತಂದೆ ಎಲ್ಲರನ್ನು ಬಿಟ್ಟು ಗುರುಗಳ ಸಾಮೀಪ್ಯದಲ್ಲಿ ಗುರು ನಂಬಿ ನಡೆಯುವುದು ಬಹಳ ಕಷ್ಟ. ಅದು ನಿಮ್ಮ ಮನ್ಯಾಗ 4 ಹುಡುಗರು ಎಲ್ಲರ 4ನೇ ಹಾದು ಅಂದ್ರೆ ನಿಮಗೂ ಸಮಾಧಾನ ಆಗಲ್ಲ, ಅವ್ರಿಗೂ ಸಮಾಧಾನ ಆಗಂಗಿಲ್ಲ. ಆದ್ರೆ ಅದನ್ನೆಲ್ಲವೂ ಬಿಟ್ಟು ಬಂದಿಲ್ಲ ಎದಾರಪ್ಪ ಅಂದ್ರ, ಯಾಕಂದ್ರೆ ಗುರು ತಾಯಿಯಾಗಿ, ತಂದೆಯಾಗಿ, ಬಂಧುವಾಗಿ ಎಲ್ಲವನ್ನ ಕೊಡ್ತಾನಲ್ಲ. ಆದ್ರಿಂದ ಅಲ್ಲಿ ಹೆತ್ತ ಜನ್ಮ ಕೊಟ್ಟ ತಾಯಿ ತಂದೆಯನ್ನು ಮರಿಬೇಕಾದ್ರ ಇಲ್ಲಿ ಗುರು ಎಲ್ಲದಕ್ಕೂ ಅದಕ್ಕೂ ಸಾಕ್ಷಿ ಆಗ್ತಾನೆ. ಅವ್ರು ಮರಿಬೇಕಲ್ಲ. ಯಾರಿಗೆ ಜನ್ಮ ಕೊಟ್ಟ ತಾಯಿ ತಂದೆಯನ್ನ ಮರುದು ನಾನು ತಾಯಿಯನ್ನಂತ, ಇವರೇ ನನ್ನ ತಾಯಿಯನ್ನಂತ ಭಾವ ಬರಬೇಕಾದ್ರೆ ಗುರುಗಳಲ್ಲಿ ದೊಡ್ಡ ಶಕ್ತಿ ಅದ. ಅಂತ ಶಕ್ತಿ ಯಾರಿಗಿತ್ತಂದ್ರ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರಲ್ಲಿ ಇತ್ತು. ನಿಮ್ಗೆ ಗೊತ್ತು ಇರ್ಲಿಕ್ಕಿಲ್ಲಿ ಪ್ರಸಂಗದಲ್ಲಿ ನೆನಪಿಸ್ತೇನೆ. 25-35 ವರ್ಷದ ಹಿಂದೆ, ಗೊತ್ತವ್ರು 25 ವರ್ಷ, ಅವಾಗ ನಮಗೆ 27, ಇನ್ನೂ ಬಹಳ ಸಣ್ಣವರು ಇದ್ರು ಎಲ್ಲರೂ. ಸ್ವಾಮೀಜಿಯವರು, ಅಲ್ಲ ನೀವು ಸಣ್ಣವ್ರು ಅದೀರಿ, ಇಲ್ಲಿ ಅದೀರಿ, ಮನೆ ಕಡೆ ನೆನಪಾಗಲ್ಲ ನಿಮಗಂದ್ರು ಅವ್ರು. ನಿಮ್ ಮನೆ ಕಡೆ ನೆನಪಾಗೋದಿಲ್ಲ ತಂದಾಗ, ಮನೆ ಕಡೆ ನೆನಪು ಆಗಲಾರ್ದಂಗ ಮಾಡುವ ಗುರುಗಳು ಇದ್ದಾಗ ನಮ್ಗೆ ಯಾಕೆ ನೆನಪಾಗ್ತದಂತ ಮಾತನ್ನ ಹೇಳಿ. ಹಾಗೆ ಗುರುಗಳು ಇವತ್ತ ಬಹಳ ಸುಂದರವಾದಂತಹದ್ದನ್ನ ವಿಷಯವನ್ನ ನಮ್ಮೆಲ್ಲರಿಗೂ ಪ್ರತಿಪಾದನೆ ಮಾಡಿದ್ರು. ಮತ್ತು ಅಪ್ಪುಗಳ ಕೊನೆ ಗಳಿಗೆಯಲ್ಲಿ 4-6 ವರ್ಷ ಅವರ ಆಪ್ತ ಅಂಗಸ್ಥಾನ ಸದ್ಭಾವ ಈ 4 ಸೇವೆಯನ್ನ ಮಾಡಿದವರು ಪೂಜ್ಯ ಈಶ್ವರ ಪ್ರಸಾದ ಸ್ವಾಮಿಗಳು. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿದೆ, ಗುರುಗಳು ಸೇವೆ ಮಾಡೋದಂದ್ರ ಉಳ್ಕಾದ ಗುರುಗಳು ಸೇವೆ ಮಾಡೋದು ಬೇರೆ, ಅಪ್ಪುಗಳು ಸೇವೆ ಮಾಡೋದು ಬಹಳ ವಿಶೇಷತೆ. ಬಹಳಷ್ಟು ಇದನ್ನ ತಿಕೋಟ ಸ್ವಾಮಿಗಳು ಕೇಳಿದ್ರೆ ನಿಮಗೆ ಹೇಳ್ತಾರ. ಬಹಳ ಸ್ವಚ್ಛತೆ, ಸಮಯ ಪಾಲನೆ, ಆ ಸಮಯಕ್ಕೆ ಮಾಡಬೇಕು, ಹೆಚ್ಚು ಕಡಿಮೆ ಆಗ್ತಿರ್ಲಿಲ್ಲ. ಅಪ್ಪುಗಳು ಹೇಳೋದಕ್ಕಿಂತ ಮೊದಲೇ ಹೇಳ್ಬೇಕು ಸೇವಾ ಮಾಡೋರು. ಅವ್ರ ಅಪ್ಪಗಳು 4ಕ್ಕೆ ಕೇಳ್ತಿದ್ರೆ ಇವ್ರು 3ಕ್ಕೆ ಹೇಳ್ಬೇಕು, ಅವ್ರು 4:15 ಎದ್ರೆ ಇವ್ರು 4ಕ್ಕೆ ಹೇಳ್ಬೇಕು.
ಅಲ್ಲಿ ಪ್ರವಚನ ಇಡಬೇಕು, ಅವ್ರಿಗೆ ಏನು ಕೊಡಬೇಕು ಅವ್ರು ಹೇಳೋರೆಲ್ಲ ತಿಳಿದು ಮಾಡಬೇಕು ಅಂತ ಗುರು ಸೇವೆಯನ್ನ ಸೂಕ್ಷ್ಮವಾಗಿ ಅರಿತು ಮಾಡಿದಂತ ಅನೇಕ ಪೂಜ್ಯರು, ಅದರಲ್ಲಿ ಕಿರಿಯ ಪೂಜ್ಯರಾಗಿರುವ ನಮ್ಮ ಈಚೆ ಪ್ರಸಾದ ಸ್ವಾಮಿಗಳು ಬಹಳ ಸೇವೆ ಮಾಡಿದ್ದಾರೆ. ಅವರಿಗೆ ಗುರುದೇವರ ಕೃಪೆ ಇರಲಿ. ಅವರ ಜ್ಞಾನ ಸದಾ ಹೀಗೆ ಜನರಿಗೆ ಮುಟ್ಲಿ ತಿಳ್ಕೊಂಡು ನಾವೆಲ್ಲ ಗುರುದೇವರಲ್ಲಿ ಪ್ರಾರ್ಥನೆ ಮಾಡೋಣ.